ಅಮೂರ್ತಾನಾಂ ಚ ಮೂರ್ತಾನಾಂ ಪಿತॄಣಾಂ ದೀಪ್ತತೇಜಸಾಂ ನಮಸ್ಯಾಮಿ ಸದಾ ತೇಷಾಂ ಧ್ಯಾಯಿನಾಂ ಯೋಗಚಕ್ಷುಷಾಂ. ಹರಿವಂಶ ಮಹಾಪುರಾಣದಲ್ಲಿ ಪಿತೃಗಳ ಪರಿಚಯವನ್ನು ಈ ರೀತಿಯಾಗಿ ಮಾಡಿಸಿ ಕೊಟ್ಟಿದ್ದಾರೆ. ಪಿತೃಗಳು ಒಟ್ಟು 7 ಗಣದ ಪಿತೃಗಳು ಇದ್ದಾರೆ. ಅದರಲ್ಲಿ ಅಮೂರ್ತ ಪಿತೃಗಳು ಅಂಥೇಳಿ 3 ಗಣದವರಿದ್ದಾರೆ. ಸಮೂರ್ತ ಪಿತೃಗಳು ಅಂಥೇಳಿ 4 ಗಣದವರಿದ್ದಾರೆ. ಅಮೂರ್ತ ಪಿತೃಗಳು ಯಾರು ಅಂತಂದರೆ ವೈರಾಜರು, ಅಗ್ನಿಶ್ವಾತ್ತರು, ಬರ್ಹಿಷದರು ಅಂಥೇಳಿ 3 ಗಣಗಳ ಪಿತೃಗಳು. ಸಮೂರ್ತ ಪಿತೃಗಳು ಅಂದರೆ ಆದ್ಯಪರು, ಸೋಮಪರು, ಸುಸ್ವಧ ಮತ್ತು ಸುಕಾಲರು ಅಂಥೇಳಿ ಈ ತರಹ 4 ಜನ ಪಿತೃಗಳಿದ್ದಾರೆ. ಅಮೂರ್ತರು ಅಂದ್ರೇನು ಅಂದರೆ ಶರೀರ ಇಲ್ಲದೆ ಇದ್ದವರು. ಮೂರ್ತಿ ಅಂದರೆ ಶರೀರ, ಅಮೂರ್ತ ಅಂದರೆ ಶರೀರ ಇಲ್ಲದವರು ಅಂತ ಹೇಳ್ತಾ. ಶರೀರ ಇಲ್ಲ ಅಂತಂದರೆ ಒಟ್ಟಾರೆ ಏನೂ ಶರೀರ ಇಲ್ಲ ಅಂಥೇಳಿ ತಿಳ್ಕೋಬಾರ್ದು. ಧರ್ಮಮೂರ್ತಿ ಧರಾಹಿತೆ ಅಂದರೆ ಪುಣ್ಯವೆಂಬ ಶರೀರವನ್ನು ಅವರು ಧರಿಸಿದವರು ಅಂಥೇಳಿ. ಸಮೂರ್ತರು ಅಂತಂದರೆ ನಮ್ಮ ಕಣ್ಣಿಗೆ ಕಾಣಿಸುವಂತಹ ಶರೀರವನ್ನು ಅವರು ಧಾರಣ ಮಾಡಿದವರು ಅಂತ ಅರ್ಥವಲ್ಲ, ಸೂಕ್ಷ್ಮವಾದಂತಹ ಶರೀರವನ್ನು ಧರಿಸಿದವರು ಅಂಥೇಳಿ ಅರ್ಥ. ಈ ರೀತಿಯಾಗಿ ಸಪ್ತಗಣದ ಪಿತೃಗಳಿದ್ದಾರೆ ಅಂಥೇಳಿ ಹರಿವಂಶ ಪುರಾಣ ನಮಗೆ ತಿಳಿಸ್ತದೆ. ಈ ಸಪ್ತಗಣದ ಪಿತೃಗಳು ಇವರಿಗೆ ಆಹಾರ ಏನು ಅಂತಂದರೆ, ಈ 7 ಗಣದ ಪಿತೃಗಳ ಲೋಕಗಳು ಅವು ಚಂದ್ರಮಂಡಲದ ಮೇಲೆ ಇವೆ. ಲೋಕಗಳೆಲ್ಲ ಚಂದ್ರಮಂಡಲ ಅದು ಬೆಳಕು ಕೊಡ್ತದೆ. ಚಂದ್ರ, ಆ ಚಂದ್ರಮಂಡಲದ ಬೆಳಕು ಕಿರಣಗಳು ಕೆಳಗಿನ ಲೋಕಗಳಿಗೂ ಹೋಗ್ತವೆ, ಮೇಲಿನ ಲೋಕಗಳಿಗೂ ಕೂಡ ಚಂದ್ರಕಿರಣಗಳು ಹೋಗ್ತವೆ. ಆ ಮೇಲಿನ ಲೋಕಕ್ಕೆ ಹೋಗುವಂತಹ ಚಂದ್ರಕಿರಣಗಳಿಗೆ ಸುಷುಮ್ನಾ ಕಿರಣಗಳು ಎಂಬುದಾಗಿ ಹೆಸರು ಇದೆ. ಕೆಳಗಿನ ಲೋಕಗಳಿಗೆ ಹೋಗುವಂತಹ ಚಂದ್ರನ ಕಿರಣಗಳಿಗೆ ಜ್ಯೋತ್ಸ್ನಾ ಕಿರಣಗಳು ಅಂಥೇಳಿ ಹೆಸರಿದೆ. ಈ ಚಂದ್ರಮಂಡಲದಿಂದ ಮೇಲೆ ಹೋಗುವಂತಹ ಕಿರಣಗಳು ಅರ್ಥಾತ್ ಪಿತೃಲೋಕಗಳಿಗೆ ಹೋಗುವಂತಹ ಕಿರಣಗಳೇನಿರ್ತವೋ ಆ ಕಿರಣಗಳನ್ನು ಅವರು ಆಹಾರವಾಗಿ ಸ್ವೀಕಾರ ಮಾಡಿ ಅವರು ಪಿತೃಗಳು ಜೀವನ ಮಾಡ್ತಾರೆ ಅಂಥೇಳಿ ಹೀಗೆ ನಮಗೆ ತಿಳಿಸಿಕೊಡ್ತದೆ. ಚಂದ್ರಮಂಡಲಕ್ಕೂ ಮತ್ತು ಚಂದ್ರಮಂಡಲದ ಆಹಾರವನ್ನೇ ಅಂದರೆ ಆ ಕಿರಣಗಳನ್ನು ಆಹಾರವಾಗಿ ಸ್ವೀಕಾರ ಮಾಡಿ ಅವರು ಪಿತೃಗಳು ಬದುಕುತ್ತಾರೆ. ಆದ್ದರಿಂದ ಚಂದ್ರಮಂಡಲಕ್ಕೂ ಪಿತೃಗಳಿಗೂ ಅವಿನಾಭಾವ ಸಂಬಂಧ ಇದೆ. ಆದ್ದರಿಂದಲೇ ಚಂದ್ರನಿಗೆ ಇಷ್ಟವಾದಂತಹ ಧಾನ್ಯ ಯಾವುದು ಅಂತಂದರೆ ಅಕ್ಕಿ. ನೋಡ್ರಿ, ನವಗ್ರಹ ಪೂಜೆ ಮಾಡ್ತಾ ಇರುವಾಗ ಸೂರ್ಯನಿಗೆ ಗೋಧಿ, ಚಂದ್ರನಿಗೆ ಅಕ್ಕಿ, ಅಂಗಾರಕ ಕುಜನಿಗೆ ತೊಗರುಬೇಳೆ, ಆಮೇಲೆ ಬುಧನಿಗೆ ಹೆಸರು ಕಾಳು ಅಂಥೇಳಿ ಈ ತರಹ ಎಲ್ಲ ಧಾನ್ಯಗಳಿವೆ. ಆ ಧಾನ್ಯಗಳಲ್ಲಿ ಚಂದ್ರನಿಗೆ ಇಷ್ಟವಾದ ಧಾನ್ಯ ಯಾವುದು ಅಂತಂದರೆ ಅಕ್ಕಿ. ಆದ್ದರಿಂದ ಚಂದ್ರನಿಗೆ ಸಂಬಂಧಪಟ್ಟ ದೇವತೆಗಳು ಪಿತೃದೇವತೆಗಳು ಅಂತ ಆದದ್ದರಿಂದ ಆ ಅಕ್ಕಿಯಿಂದ ನಾವು ಅನ್ನ ಮಾಡಿ ಆ ಅನ್ನದಿಂದ ಪಿಂಡಗಳನ್ನು ಮಾಡಿ ಪಿತೃದೇವತೆಗಳಿಗೆ ನಾವು ಸಮರ್ಪಣೆ ಮಾಡ್ತೇವೆ ಅಂಥೇಳಿ. ತಂಡುಲಾಹ ಚಂದ್ರದೈವತ್ಯಾಹ ಚಂದ್ರಪ್ರೀತಿಕರಾ ಶುಭಾಹ ಅಂಥೇಳಿ ಹೀಗೆ ಪ್ರಮಾಣವೂ ಕೂಡ ನಮಗೆ ತಿಳಿಸ್ತಾ ಇದೆ. ಅಂದರೆ 1 ಪಾವು ಅಕ್ಕಿಯನ್ನು ನಾವು ಹಾಕಿದ್ವಿ ಅಂತಂದರೆ 4 ಪಟ್ಟು ನೀರು ಹಾಕಿ ಪಿಂಡ ಪ್ರದಾನ ಮಾಡುವಾಗ ಅನ್ನ ಮಾಡಬೇಕು ಅಂಥೇಳಿ ಹೇಳಿದ್ದಾರೆ. ಆ ಅನ್ನ ಅದು ಬೆಳ್ಳಗೆ ಇರಬೇಕು, ಚಂದ್ರನಂತೆ ಇರಬೇಕು. ಆ ಅನ್ನದಲ್ಲಿ ಅರಿಶಿಣವನ್ನು ಸೇರಿಸೋದಾಗಲಿ ಅಥವಾ ಈ ಬ್ರೌನ್ ರೈಸ್ ಅಂತೇಳಿ ಅದೆಲ್ಲ ಅನ್ಪಾಲಿಶ್ಡ್ ರೈಸ್ ಎಲ್ಲ ಬರ್ತದೆ, ಅದರಿಂದ ಈ ಬ್ರೌನ್ ರೈಸ್ ಆ ತರಹ ಆ ಬಣ್ಣದಲ್ಲಿ ಅನ್ನ ಇರಬಾರ್ದು. ಆ ಅನ್ನ ಬೆಳ್ಳಗಿರಬೇಕು. ಆ ಅನ್ನದಿಂದ ಪಿಂಡಗಳನ್ನು ಮಾಡಬೇಕು. ಆ ಪಿಂಡ ಅಂತಂದರೆ ಅದು
ಚಂದ್ರಮಂಡಲ ಅಂತನ್ನೋದು ಹೇಗಿರ್ತದೋ ಆ ಚಂದ್ರಮಂಡಲದಂತೆ ಆ ಪಿಂಡ ಅಂತನ್ನೋದು ಇರಬೇಕು. ಆ ಪಿಂಡದಲ್ಲಿ ಸನ್ನಿಹಿತರಾಗಿ ಪಿತೃಗಳು ನಾವು ಕೊಡುವಂತಹ ಮಕ್ಕಳು ಮಾಡುವಂತಹ ಶ್ರಾದ್ದವನ್ನು ಅವರು ಸ್ವೀಕಾರ ಮಾಡ್ತಾರೆ ಅಂಥೇಳಿ. ಅಂದರೆ ಒಂದು ಪ್ರತಿಮೆಯಲ್ಲಿ ಹೇಗೆ ಒಂದು ಶಾಲೆಗ್ರಾಮದಲ್ಲಿ ಭಗವಂತನನ್ನು ನಾವು ಆರಾಧನೆ ಮಾಡ್ತೀವೋ ಹಾಗೆ ಆ ಪಿಂಡದಲ್ಲಿ ಪಿತೃಗಳನ್ನು ನಾವು ಆರಾಧನೆ ಮಾಡಬೇಕು. ಹೊರತು ಆ ಪಿಂಡವನ್ನು ಪಿತೃಗಳು ತಿಂತಾರೆ ಅಂತ ಅರ್ಥವಲ್ಲ. ಆ ಪಿಂಡವನ್ನು ಪಿತೃಗಳು ತಿನ್ನೋದಿಲ್ಲ. ಪಿಂಡದ ಒಳಗಡೆಗಿದ್ದು ಪಿತೃಗಳು ಅವರು ಪೂಜೆಯನ್ನು ಸ್ವೀಕಾರ ಮಾಡುತ್ತಾರೆ ಅಂಥೇಳಿ ಹೀಗೆ ನಾವು ತಿಳಿದುಕೊಳ್ಳಬೇಕು ಅಂಥೇಳಿ ಹೇಳ್ತಾರೆ. ಹೀಗೆ ಅಂದರೆ ಒಂದು ಪಾವು ಅಕ್ಕಿಗೆ 4 ಪಾವು ನೀರು ಸೇರಿಸಿ ನಾವು 4 ಪಟ್ಟು, ಅದು ಎಷ್ಟೆಷ್ಟು ಯಾವಾಗ ಪಕ್ಷಮಾಸದಲ್ಲಿ ಮಾಡಿದಾಗ ಜಾಸ್ತಿ ಅನ್ನ ಬೇಕಾಗ್ತದೆ, ಒಟ್ಟು ಎಷ್ಟರ ಮಾಡಲಿ ಅಕ್ಕಿಗೆ 4 ಪಟ್ಟು ನೀರು ಸೇರಿಸಿ ಆವಾಗ ಅನ್ನ ಮಾಡಿದರೆ ಆ ಅನ್ನವನ್ನು ಇದು ಪಿಂಡ ಪ್ರದಾನಕ್ಕೆ ಉಪಯೋಗಿಸತಕ್ಕಂತಹದ್ದು ಅಂತೇಳಿ ಹೇಳ್ತಾರೆ. ಕೆಲವೊಂದು ಸಲ ಹೋಮಾದಿಗಳನ್ನು ಮಾಡ್ತಾರೆ. ಹೋಮವನ್ನು ಮಾಡುವಾಗ ಒಂದಕ್ಕೆ 3 ಪಟ್ಟು ನೀರು ಹಾಕಿ ಹೋಮ ಮಾಡುವಂತಹ ಅನ್ನವನ್ನು ಮಾಡಬೇಕು. ಈ ಪಿಂಡ ಪ್ರದಾನ ಮಾಡುವಂತಹ ಅನ್ನಕ್ಕೆ ಮಾತ್ರ 4 ಪಟ್ಟು ನೀರನ್ನು ಸೇರಿಸಬೇಕು ಅಂತೇಳಿ ಹೇಳ್ತಾರೆ. 3 ಪಟ್ಟು ನೀರು ಸೇರಿಸಿ ಮಾಡಿದರೆ ಅದನ್ನು ಚರು ಅಂಥೇಳಿ ಕರೀತಾರೆ. 4 ಪಟ್ಟು ನೀರು ಸೇರಿಸಿ ಮಾಡಿದರೆ ಅದನ್ನು ಹವಿಸ್ಸು ಅಂಥೇಳಿ ಕರೀತಾರೆ. ಆ ಹವಿಸ್ಸು ಅದರಿಂದ ಮಾಡಿದ್ದು ಪಾರ್ವಣ ಅಂತ ಆಗ್ತದೆ. ಪಿಂಡ ಅಂತೇಳಿ ಅನ್ನಬಾರದು. ಆ ಪಿಂಡವನ್ನು ಪಾರ್ವಣ ಅಂತೇಳಿ ಹೆಸರಿನಿಂದಾಗಿ ಕರೆಯಬೇಕು. ಅದರ ಒಳಗಡೆಗೆ ಇದ್ದು ಪಿತೃಗಳು ಅವರ ಆಹಾರವನ್ನು ಅಂದರೆ ಪೂಜೆಯನ್ನು ಸ್ವೀಕಾರ ಮಾಡುತ್ತಾರೆ ಅಂತ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿ 3 ಜನ ಪಿತೃಗಳು ಇದ್ದಾರೆ. ಅಮೂರ್ತ ಪಿತೃಗಳು 3 ಜನ ಇದ್ದಾರೆ. ವೈರಾಜರು, ಅಗ್ನಿಶ್ವಾತ್ತರು, ಬರ್ಹಿಷದರು ಅಂಥೇಳಿ. ವೈರಾಜರು ಅಂತನ್ನುವ ಶಬ್ದಕ್ಕೆ ಅರ್ಥವೇನು ಅಂತಂದರೆ ವಿರಾಟ್ ಅಂತಂದರೆ ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖ ಬ್ರಹ್ಮದೇವರಿಂದ ಹುಟ್ಟಿದ್ದಾರೆ. ಆದ್ದರಿಂದ ವೈರಾಜರು ಅಂಥೇಳಿ ಆ ಪಿತೃಗಳಿಗೆ ಕರೆದಿದ್ದಾರೆ, ಹೆಸರು ಬಂದಿದೆ. ಅಗ್ನಿಶ್ವಾತ್ತರು ಅಂತಂದರೆ ಅಗ್ನಿ ಅಂತಂದರೆ ಬೆಂಕಿ, ಶ್ವಾತ್ತ ಅಂತಂದರೆ ಕೂಡೋದು ಅಂತ ಅರ್ಥ. ಅಗ್ನಿಯಲ್ಲಿ ಕೂತು ಇವರು ಸ್ವೀಕಾರ ಮಾಡ್ತಾರೆ ಪೂಜೆಯನ್ನು. ಆದ್ದರಿಂದ ಅವರಿಗೆ ಅಗ್ನಿಶ್ವಾತ್ತರು ಅಂತೇಳಿ ಹೆಸರು ಬಂತು. ಅಗ್ನಿಯಲ್ಲಿ ಕೂತು ಸ್ವೀಕಾರ ಮಾಡೋದೇನು ಅಂತಂದರೆ, ಈಗ ಶ್ರಾದ್ದವನ್ನು ಮಾಡುವಾಗ ಮಧ್ಯದಲ್ಲಿ ಆ ಶ್ರಾದ್ದ ಮಾಡುವ ಅನ್ನವನ್ನು ಸ್ವಲ್ಪ ಕೆಂಡದಲ್ಲಿ ಹಾಕಿ ನಾವು 1-2 ಆಹುತಿಗಳನ್ನು ಕೊಡುವಂತಹ ಒಂದು ಪ್ರಕ್ರಿಯೆ ಶ್ರಾದ್ದದಲ್ಲಿ ಬರ್ತದೆ. ಆ ಸಂದರ್ಭದಲ್ಲಿ ಇವರು ಆ ಅಗ್ನಿಯಲ್ಲಿ ಇದ್ದುಕೊಂಡು ಆ ಅನ್ನವನ್ನು ಹಾಕಿದರೆ ಅದನ್ನು ಅವರು ಸ್ವೀಕಾರ ಮಾಡ್ತಾರೆ. ಆದ್ದರಿಂದಾಗಿ ಅವರಿಗೆ ಅಗ್ನಿಶ್ವಾತ್ತರು ಅಂತೇಳಿ ಹೆಸರು ಬಂದಿದೆ. ಬರ್ಹಿಷದರು ಅಂತಂದರೆ ಬರ್ಹಿ ಅಂತನ್ನುವ ಶಬ್ದಕ್ಕೆ ದರ್ಭಗಳು ಎಂಬುದಾಗಿ ಅರ್ಥ. ಆ ದರ್ಭಗಳಲ್ಲಿ ಇದ್ದುಕೊಂಡು ದರ್ಭಗಳಲ್ಲಿ ಕೂತು ಅವರು ತಮ್ಮ ಮಕ್ಕಳು ಮಾಡುವಂತಹ ಒಂದು ಶ್ರಾದ್ದ ಕರ್ಮವನ್ನು ಅವರು ಸ್ವೀಕಾರ ಮಾಡುತ್ತಾರೆ. ಆದ್ದರಿಂದಾಗಿ ಅವರಿಗೆ ಬರ್ಹಿಷದರು ಅಂಥೇಳಿ ಹೆಸರು ಬಂದಿದೆ ಅಂಥೇಳಿ ಈ ತರಹ ಅಮೂರ್ತ ಪಿತೃಗಳು ವೈರಾಜರು, ಅಗ್ನಿಶ್ವಾತ್ತರು, ಬರ್ಹಿಷದರು ಅಂಥೇಳಿ 3 ಥರ ಇದ್ದಾರೆ. ಇನ್ನು ಸಮೂರ್ತ ಪಿತೃಗಳು ಆದ್ಯಪರು, ಸೋಮಪರು, ಸುಸ್ವಧಾ ಮತ್ತು ಸುಕಾಲರು ಅಂಥೇಳಿ 4 ಜನ ಇದ್ದಾರೆ ಅಂಥೇಳಿ ಹೇಳ್ತಾ, ಒಟ್ಟಾರೆ ಈ ಅಮೂರ್ತರಾಗಲಿ ಸಮೂರ್ತರಾಗಲಿ ಈ ಪಿತೃಗಳಿಗೆ ಪಿತೃಗಳು ಅಂತೇಳಿ ಹೆಸರು ಯಾಕೆ ಬಂತು ಅಂತಂದರೆ ಅದೊಂದು ಕಥೆ, ಅದು ವಿಚಿತ್ರವಾಗಿದೆ. ಅದನ್ನು ನಮಗೆ ಹರಿವಂಶ ತಿಳಿಸಿಕೊಡುತ್ತದೆ. ಈಗ ವಸ್ತುತಃ ನೋಡಿದರೆ ಈ ಪಿತೃದೇವತೆಗಳು ಅಂತೇಳಿ ಏನಿದ್ದಾರೋ ಇವರು ದೇವತೆಗಳ ಮಕ್ಕಳು. ಇಂದ್ರಾದಿ ದೇವತೆಗಳು, ವರುಣಾದಿ ದೇವತೆಗಳು ಅಂಥೇಳಿ ಏನು ಪ್ರಸಿದ್ಧರಾದಂತಹ ಇಂದ್ರ, ಚಂದ್ರ, ವರುಣ, ಕುಬೇರ, ಯಮ, ಅಗ್ನಿ ಮೊದಲಾದಂತಹ ದೇವತೆಗಳಿದ್ದಾರೋ ಈ ಎಲ್ಲ ದೇವತೆಗಳ ಮಕ್ಕಳು ಇವರು ಪಿತೃದೇವತೆಗಳು. ದೇವತೆಗಳ ಮಕ್ಕಳಾದರೆ ಪುತ್ರರು ಅಂತ ಕರೀಬೇಕು, ಇವರನ್ನು ಪಿತೃಗಳು ಅಂತ ಯಾಕೆ ಕರೀತಾ ಇದ್ದಾರೆ ಅಂತನ್ನುವ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಹರಿವಂಶ ನಮಗೆ ತಿಳಿಸಿಕೊಡ್ತದೆ. ಒಂದು ಕಥೆಯನ್ನು ನಮಗಿಲ್ಲಿ ತಿಳಿಸಿಕೊಡ್ತಾರೆ. ದೇವತೆಗಳು ಅಂತೇಳಿ ಯಾರಿದ್ದಾರೋ ಅಂದರೆ ಈ ಎಲ್ಲ ಕುಬೇರ, ಇಂದ್ರ, ವರುಣ, ಅಗ್ನಿ
ಈ ಎಲ್ಲ ದೇವತಾ ಸಮೂಹ, ದೇವತಾ ಗಣ ಅಂತನ್ನೋದೇನಿದೆಯೋ ಆ ದೇವತಾ ಗಣ ಅಂತನ್ನೋದು ಒಂದು ಸಲ ಚತುರ್ಮುಖ ಬ್ರಹ್ಮದೇವರು ಕರೆದಾಗ, ಆ ಚತುರ್ಮುಖ ಬ್ರಹ್ಮದೇವರು ಅಂತಂದರೆ ಎಲ್ಲರಿಗೂ ಪಿತಾಮಹರು, ಅತ್ಯುತ್ತಮರಾದಂತಹ ಅವರು ದೇವತೆ, ಅವರು ಎಲ್ಲರಿಗೂ ಕೂಡ ಅವರು ಒಡೆಯರಾದಂತಹವರು. ಆದ್ದರಿಂದ ಅವರು ಆಜ್ಞೆ ಮಾಡುತ್ತಾರೆ, ಬನ್ನಿ ನನ್ನ ಹತ್ರ ಅಂತೇಳಿ ಹೇಳಿದಾಗ ಎಲ್ಲ ದೇವತೆಗಳು ಚತುರ್ಮುಖ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಹೋದಾಗ ಅಲ್ಲಿ ಚತುರ್ಮುಖ ಬ್ರಹ್ಮದೇವರು ಆದೇಶ ಮಾಡುತ್ತಾರೆ, ನೋಡ್ರಪ್ಪ ದೇವತೆಗಳಿರ, ನೀವೆಲ್ಲರೂ ಕೂಡ ಆತ್ಮನನ್ನು ಪೂಜೆ ಮಾಡಿ ಅಂಥೇಳಿ ಆದೇಶ ಮಾಡ್ತಾರೆ. ಆತ್ಮನನ್ನು ಪೂಜೆ ಮಾಡ್ರಿ ಅಂತೇಳಿ ಹೇಳಿದಾಗ ಈ ದೇವತೆಗಳು ಏನಂತ ತಿಳಿದುಕೊಂಡ್ರು ಅಂತಂದರೆ, ಅಸುರಾವೇಶ ಆಗಿತ್ತು ಅವರಿಗೆ. ಹಾಗಾಗಿ ಆ ಅಸುರಾವೇಶದ ಪ್ರಭಾವದಿಂದ ಆತ್ಮ ಅನ್ನುವ ಶಬ್ದಕ್ಕೆ ಎರಡು ಅರ್ಥಗಳಿವೆ. ಪರಮಾತ್ಮನೂ ಆಗಬಹುದು ಅಥವಾ ಜೀವಾತ್ಮನೂ ಆಗಬಹುದು. ನಮ್ಮನ್ನು ಕೂಡ, ಪ್ರತಿಯೊಬ್ಬ ಜೀವರನ್ನು ಕೂಡ ಆತ್ಮ ಎಂಬುದಾಗಿ ಕರೀತಾರೆ, ಪರಮಾತ್ಮನನ್ನು ಕೂಡ ಆತ್ಮ ಎಂಬುದಾಗಿ ಕರೀತಾರೆ. ಅದಕ್ಕಾಗಿ ನಮ್ಮನ್ನು ನಾವೇ ಪೂಜೆ ಮಾಡಿಕೊಳ್ಳಬೇಕೇನೋ ಅಂಥೇಳಿ ಪರಮಾತ್ಮನ ಬಗ್ಗೆ ಚತುರ್ಮುಖ ಬ್ರಹ್ಮದೇವರು ಹೇಳಿದರೆ, ಜೀವಾತ್ಮನ ಬಗ್ಗೆ ಇವರು ತಿಳ್ಕೊಂಡು ಆತ್ಮರು ಅಂದರೆ ನಾವು, ಅದಕ್ಕಾಗಿ ನಮ್ಮನ್ನು ನಾವೇ ಪೂಜೆ ಮಾಡ್ಕೋಬೇಕೇನೋ ಅಂಥೇಳಿ ಸ್ವಯಂ ತಮ್ಮನ್ನೇ ತಾವು ಅರ್ಚನೆ ಮಾಡಿಕೊಂಡಿದ್ದಾರೆ ದೇವತೆಗಳು. ಹೀಗೆ ತಮ್ಮನ್ನು ತಾವೇ ಅರ್ಚನೆ ಮಾಡಿಕೊಂಡಿದ್ದರಿಂದಾಗಿ ಆಮೇಲೆ ಚತುರ್ಮುಖ ಬ್ರಹ್ಮವನ್ನು ನೋಡ್ತಾನೆ, ಏನೇನು ಮಾಡ್ತಾ ಇದ್ದೀರಿ ಅಂತೇಳಿ ಕೇಳಿದಾಗ, ಇಲ್ಲ ನಮ್ಮನ್ನು ನಾವು ಪೂಜೆ ಮಾಡ್ಕೋತಾ ಇದ್ದೀವಿ, ನೀವೇ ಹೇಳಿದಿರಲ್ಲ ಅಂತಂದಾಗ, ಹುಚ್ಚುಗಳಿರ, ನಾನು ಆತ್ಮ ಅನ್ನುವ ಶಬ್ದಕ್ಕೆ ಪರಮಾತ್ಮ ಅಂತನ್ನುವ ಅರ್ಥ ಇಟ್ಟುಕೊಂಡು ಆತ್ಮನನ್ನು ಪೂಜೆ ಮಾಡಿರಿ ಅಂತೇಳಿ ಅಂತ ಹೇಳಿದೆ. ಅಂದರೆ ಪರಮಾತ್ಮನನ್ನು ಪೂಜೆ ಮಾಡಿರಿ ಅಂತೇಳಿ ನಿಮ್ಮನ್ನು ನೀವೇ ಪೂಜೆ ಮಾಡಿಕೊಳ್ತಾ ಇದ್ದೀರಲ್ಲ, ತಪ್ಪು ಮಾಡಿದ್ದೀರಿ, ಅದಕ್ಕಾಗಿ ನಿಮಗೆ ಶಾಸ್ತಿ ಆಗಲೇಬೇಕು, ಶಾಪವನ್ನು ಕೊಡ್ತೇನೆ ಅಂಥೇಳಿ ಚತುರ್ಮುಖ ಬ್ರಹ್ಮದೇವರು ದೇವತೆಗಳಿಗೆ ಶಾಪ ಕೊಡ್ತಾರೆ. ನಿಮ್ಮೆಲ್ಲ ಜ್ಞಾನವೂ ಕೂಡ ನಾಶವಾಗಲಿ, ಯಾವುದೇ ಒಂದು ತತ್ವಜ್ಞಾನ, ಭಗವಂತನ ಬಗ್ಗೆ, ತಾರತಮ್ಯದ ಬಗ್ಗೆ, ಆಮೇಲೆ ಈ ಧರ್ಮಕರ್ಮಗಳ ಬಗ್ಗೆ ಸಂಪೂರ್ಣವಾದಂತಹ ಜ್ಞಾನ ಅದು ಲೋಪವಾಗಲಿ ನಿಮಗೆ ಅಂಥೇಳಿ ಅವರು ಶಾಪ ಕೊಡ್ತಾರೆ. ಈ ರೀತಿಯಾದಂತಹ ಶಾಪ ಸಣ್ಣದಲ್ಲ, ಅದು ದೊಡ್ಡ ಶಾಪ. ಒಂದು ಸಣ್ಣ ಸಂಧ್ಯಾವಂದನ ಮಾಡಬೇಕಾದರೂ, ಒಂದು ಸತ್ಯನಾರಾಯಣ ಪೂಜೆ ಮಾಡಬೇಕಾದರೂ ಜ್ಞಾನ ಇರಬೇಕಲ್ಲ. ಅರಿಶಿನ ಕುಂಕುಮ ಅಂದರೆ ಏನು, ಆಮೇಲೆ ಆವಾಹನ ಅಂದರೆ ಏನು, ಪ್ರಸಾದ ಅಂದರೆ ಏನು ಅಂತೇಳಿ ಎಲ್ಲ ಜ್ಞಾನ ಇದ್ರೇ ಸಣ್ಣ ಕರ್ಮ ಆದರೂ ಕೂಡ ಮಾಡಲಿಕ್ಕೆ ಬರ್ತದೆ. ಏನು ಜ್ಞಾನ ಇಲ್ಲ ಅಂತಂದರೆ ಯಾವ ಕರ್ಮವೂ ಕೂಡ ನಡೆಯಂಗಿಲ್ಲ. ಅದಕ್ಕಾಗಿ ಸಂಪೂರ್ಣವಾಗಿ ಜ್ಞಾನ ನಾಶವಾಗಲಿ ಅಂತೇಳಿ ಅವರು ಶಾಪ ಕೊಟ್ಟಿದ್ದರಿಂದಾಗಿ ಧರ್ಮ ಕರ್ಮಗಳೆಲ್ಲವೂ ಕೂಡ ದೇವತೆಗಳಿಗೆ ನಿಂತು ಹೋದವು. ಅವರು ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಬ್ರಹ್ಮದೇವರೇ ಕ್ಷಮಾ ಮಾಡಿರಿ, ತಪ್ಪು ಮಾಡಿದ್ದೇವೆ, ಆದ್ದರಿಂದಾಗಿ ನಮಗೆ ಹೇಗಾದರೂ ಮಾಡಿ ಜ್ಞಾನ ಬರುವಂತೆ ಮಾಡಿರಿ ಅಂತೇಳಿ ಹೇಳಿದಾಗ ದೇವತೆಗಳಿಗೆ ಬ್ರಹ್ಮದೇವರು ಮತ್ತೆ ಅಲ್ಲಿ ಆಶ್ವಾಸನೆ ನೀಡುತ್ತಾರೆ, ನೋಡ್ರಿ ತಪ್ಪು ಮಾಡಿದ್ದು ನೀವು ಮಾಡಿದ್ದೀರಿ, ನಿಮ್ಮ ಮಕ್ಕಳು ಅವರೇನು ತಪ್ಪು ಮಾಡಿಲ್ಲ, ಅವರು ಸುಮ್ಮನೆ ಅವರು ಒಳ್ಳೆಯ ರೀತಿಯಾಗಿಯೇ ಇದ್ದಾರೆ, ಅವರೇನು ತಪ್ಪು ಮಾಡಿಲ್ಲ, ನೀವು ಮಾತ್ರ ತಪ್ಪು ಮಾಡಿದ್ದೀರಿ. ಆದ್ದರಿಂದ ನಿಮಗೆ ಮಾತ್ರ ಶಾಪ ಇದೆ, ನಿಮ್ಮ ಮಕ್ಕಳಿಗೆ ಶಾಪ ಇಲ್ಲ. ಅದಕ್ಕಾಗಿ ಅವರ ಜ್ಞಾನ ಹಾಗೇ ಇರ್ತದೆ, ನಿಮ್ಮ ಜ್ಞಾನ ಲೋಪವಾಗಿರ್ತದೆ. ನಿಮಗೆ ಬೇಕಾದರೆ ನಿಮ್ಮ ಮಕ್ಕಳಿಂದ ತತ್ವವನ್ನು ಉಪದೇಶ ಮಾಡಿಸಿಕೊಂಡು ಮತ್ತೆ ನೀವು ಜ್ಞಾನವನ್ನು ಪಡೆಯಬಹುದು ಅಂತೇಳಿ ಈ ತರಹ ಅಲ್ಲಿ ಬ್ರಹ್ಮದೇವರು ಮತ್ತೆ ಅಲ್ಲಿ ಆಶ್ವಾಸನೆಯನ್ನು ಕೊಡ್ತಾರೆ. ಅಂದರೆ ಶಾಪದಲ್ಲಿ ಸ್ವಲ್ಪ ಕನ್ಸೆಷನನ್ನು ಕೊಡ್ತಾರೆ. ಕೊಟ್ಟಾಗ ಸ್ವಲ್ಪ ಮುಜುಗರ ಆಯಿತು ದೇವತೆಗಳಿಗೆ, ನಮ್ಮ ಮಕ್ಕಳು ನಮಗಿಂತಲೂ ಕೂಡ ಚಿಕ್ಕವರಲ್ಲ, ಅವರಿಂದ ನಾವು ಉಪದೇಶವನ್ನು ಪಡೆಯೋದು ಹೇಗೆ ಅಂಥೇಳಿ ಸ್ವಲ್ಪ ಅವರಿಗೆ ಸಂಕೋಚ ಆಗಿದ್ದರೂ ಕೂಡ ಬೇರೆ ದಾರಿ ಇಲ್ಲ ಅಂತೇಳಿ ತಿಳ್ಕೊಂಡು ಅವರು ತಮ್ಮ ಮಕ್ಕಳಿಗೆ ಹೋಗಿ ಕೇಳ್ತಾರೆ, ಈ ತರಹ ಶಾಪದಿಂದ ನಮಗೆ ಜ್ಞಾನ ಲೋಪವಾಗಿದೆ, ಆದ್ದರಿಂದ ನೀವು ಭಗವಂತನ ತತ್ವವನ್ನು ಉಪದೇಶ ಮಾಡಬೇಕು ಅಂತೇಳಿ ಹೇಳಿದಾಗ ಅಲ್ಲಿ ಅವ್ರ ಮಕ್ಕಳು ಹೇಳ್ತಾರೆ, ನೋಡ್ರಿ ನಾವು ನಿಮಗೆ ತತ್ವೋಪದೇಶ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಗುರುಗಳಿದ್ದಂತೆ, ನೀವು ಶಿಷ್ಯರಿದ್ದಂತೆ, ಗುರುಗಳು ಮೇಲೆ ಉಚ್ಚಾಸನದಲ್ಲಿ ಕೂಡಬೇಕು, ಶಿಷ್ಯರು ಕೆಳಗಡೆಗೆ ಕೂಡಬೇಕು ಅಂಥೇಳಿ ಮೇಲಿನ ಪ್ರದೇಶದಲ್ಲಿ ಈ ಎಲ್ಲ ದೇವತಾ ಮಕ್ಕಳು ಕೂಡ್ತಾರೆ, ಕೆಳಗಿನ ಪ್ರದೇಶದಲ್ಲಿ ದೇವತೆಗಳು ಕೂತಿರ್ತಾರೆ. ತಮ್ಮ ಮಕ್ಕಳೇ ಅಂದರೆ ದೇವತಾ ಪುತ್ರರಾದಂತಹ ಅವರು, ಈ ಅಗ್ನಿಶ್ವಾತ್ತ ಬರ್ಹಿಷದ ಮೊದಲಾಗಿರ್ತಕ್ಕಂತಹ ಅವರು ಇವರಿಗೆ ಉಪದೇಶವನ್ನು ಮಾಡ್ತಾರೆ. ದೇವತೆಗಳಿಗೆ ಉಪದೇಶ ಮಾಡಿದಾಗ ಅವಾಗೇನಾಗ್ತದೆ ಅಂತಂದರೆ ಪುತ್ರರೇ ಅಂಥೇಳಿ ಸಂಬೋಧನವನ್ನು ಮಾಡ್ತಾರೆ. ಅಗ್ನಿಶ್ವಾತ್ತ ಬರ್ಹಿಷದರು ಮೊದಲಾದಂತಹ ಅವರು ಈ ದೇವತೆಗಳನ್ನು ಮಕ್ಕಳೇ ಅಂಥೇಳಿ ಸಂಬೋಧನವನ್ನು ಮಾಡಿ ಉಪದೇಶ ಮಾಡ್ತಾರೆ.
ಯಾಕೆ ಅಂತಂದರೆ ಯಾರು ಉಪದೇಶ ಮಾಡ್ತಾರೋ ಅವರು ಪಿತೃಗಳು ಗುರುಗಳು ಅಂಥೇಳಿ ಕರೆಯಲ್ಪಡ್ತಾರೆ. ತಂದೆ ತಾಯಿ ಅಥವಾ ಗುರುಗಳು ಉಪದೇಶ ಮಾಡಬೇಕು, ಮಕ್ಕಳು ಕೇಳಿಸ್ಕೊಳ್ಬೇಕು. ಇವಾಗ ನಾವು ಉಪದೇಶ ಮಾಡ್ತಾ ಇದ್ದೀವಿ ಅಂದಮೇಲೆ ನಾವು ಪಿತೃಸ್ಥಾನದಲ್ಲಿದ್ದೇವೆ, ನೀವು ಉಪದೇಶವನ್ನು ಪಡಿತಾ ಇದ್ದೀರಿ ಅಂದಮೇಲೆ ನೀವು ಪುತ್ರರು ಅಂಥೇಳಿ ಹೀಗೆ ಅವರು ಹೇಳಿ ಅಲ್ಲಿ ಉಪದೇಶ ಮಾಡ್ತಾರೆ. ಪುತ್ರಕ ಇತಿ ಹೋವಾಚ ಜ್ಞಾನೇನ ಪರಿಗೃಹ್ಯತಾಂ ಅಂಥೇಳಿ ಹೀಗೆ ನಮಗೆ ಹರಿವಂಶ ತಿಳಿಸ್ತಾ ಇದೆ. ಆದ್ದರಿಂದ ಜ್ಞಾನದಲ್ಲಿ ನೀವು ದೊಡ್ಡವರಾಗಿರ್ಬೋದು ವಯಸ್ಸಿನಲ್ಲಿ, ಆದರೆ ಜ್ಞಾನದಲ್ಲಿ ನಾವು ವೃದ್ಧರು, ಆದ್ದರಿಂದಾಗಿ ನಾವೇ ಉತ್ತಮರು, ನೀವು ಚಿಕ್ಕವರು ಅಂಥೇಳಿ ಅವರು, ನಾವು ಪಿತೃಗಳು ಅಂಥೇಳಿ ಅವರು ಹೇಳಿಕೊಂಡಿದ್ದಾರೆ. ಆದ್ದರಿಂದ ದೇವತಾ ಮಕ್ಕಳಾಗಿದ್ದರೂ ಕೂಡ ಅವರು ಪಿತೃಗಳು ಅಂತಾದರೂ, ಇವರು ದೇವತೆಗಳು, ಇವರು ಪಿತೃಗಳು ಆಗಿದ್ದರು ಅಂದರೆ ಉತ್ತಮರಾಗಿದ್ದರೂ ಕೂಡ ಇವರು ಅವರಿಂದ ಉಪದೇಶವನ್ನು ಪಡೆದರು. ಆದ್ದರಿಂದ ಇವರು ಪುತ್ರರು ಅಂತ ಈ ರೀತಿಯಾಗಿ ಅವರ ಕರೆಯಲ್ಪಟ್ಟರು. ಆದ್ದರಿಂದ ಇವರು ದೇವತೆಗಳು ತಮ್ಮ ಮಕ್ಕಳಿಂದ ಅಂದರೆ ಅರ್ಥಾತ್ ಪಿತೃಗಳಿಂದ ಅವರು ತತ್ವವನ್ನು ತಿಳಿದು ಶ್ರವಣವನ್ನು ಮಾಡಿ ಎಲ್ಲವನ್ನೂ ಕೂಡ ಜ್ಞಾನವನ್ನು ಸಂಪಾದನೆ ಮಾಡಿದರು ಅಂತ ಈ ರೀತಿಯಾಗಿ ಅಲ್ಲಿ ಹೇಳ್ತಾರೆ. ಇಷ್ಟು ಹೇಳಿದಾಗ ಇಷ್ಟು ಈ ಪಿತೃಗಳ ಒಂದು ಚರಿತ್ರೆಯನ್ನು ತಿಳಿಸಿದ ಮೇಲೆ ಈ ಪಿತೃಗಳು ಈ ವಂಶ ಅಂತ ಅನ್ನೋದು ಎಲ್ಲಿಂದ ಪ್ರಾರಂಭ ಆಯಿತು ಅಂತಂದರೆ ಅದನ್ನೆಲ್ಲ ಹೇಳ್ತಾರೆ. ಸೂರ್ಯನ ಪುತ್ರ ವೈವಸ್ವತ ಮನು, ಆ ವೈವಸ್ವತ ಮನುವಿಗೆ ಶ್ರಾದ್ದದೇವ ಎಂಬುದಾಗಿ ಹೆಸರು. ಆ ಸೂರ್ಯನ ಮಗ ಇನ್ನೊಬ್ಬವನು ಯಮಧರ್ಮರಾಜ. ಆ ವೈವಸ್ವತ ಮನು ಮತ್ತು ಯಮಧರ್ಮರಾಜ ಇಬ್ಬರೂ ಕೂಡ ಅಣ್ಣ ತಮ್ಮಂದರು. ಇವರ ಚರಿತ್ರೆ ಬಹಳ ದೊಡ್ಡದಿದೆ, ಇದು ಆಮೇಲೆ ತಿಳಿಯುವಂತಹ ಪ್ರಯತ್ನ ಮಾಡೋಣ. ಈ ಯಮಧರ್ಮರಾಜ ಮತ್ತು ಈ ವೈವಸ್ವತ ಮನು ಯಾರಿದ್ದಾರೋ ಅಂದರೆ ಎಲ್ಲ ಪಿತೃಗಳಿಗೂ ಕೂಡ ಅಧಿಪತಿಯಾದವನು ಯಾರು? ಯಮಧರ್ಮರಾಜ. ಆಮೇಲೆ ಶ್ರಾದ್ದದೇವ ಅಂತೇಳಿ ವೈವಸ್ವತ ಮನುವಿಗೆ ಕರೆದರು. ಯಾಕೆ ಅಂತಂದರೆ ಪ್ರತಿ ಶ್ರಾದ್ದ ಮಾಡುವಾಗಲೂ ಕೂಡ ಸಂಕಲ್ಪ ಮಾಡ್ತೀವಿ, ವೈವಸ್ವತ ಮನ್ವಂತರೇ ಅಂಥೇಳಿ ಹೀಗೆ ಸಂಕಲ್ಪವನ್ನು ಮಾಡಿ ಶ್ರಾದ್ದ ಮಾಡ್ತೇವೆ. ಆದ್ದರಿಂದ ಈ ಮನ್ವಂತರಕ್ಕೆ ಅಧಿಪತಿಯಾದಂತಹ ವೈವಸ್ವತ ಮನು ಅವನ ಒಂದು ಮನ್ವಂತರದಲ್ಲೇನೆ ಶ್ರಾದ್ದ ಕರ್ಮಗಳು ನಡೆಯೋದರಿಂದಾಗಿ ಅವನಿಗೆ ಶ್ರಾದ್ದದೇವ ಎಂಬುದಾಗಿ ಹೆಸರು ಬಂತು ಅಂಥೇಳಿ ಈ ತರಹ ಹೇಳ್ತಾರೆ. ಇಷ್ಟು ಹೇಳಿದಾಗ ಇವಾಗ ಈ ಮೂರು ಅಮೂರ್ತರಾದಂತಹ ಪಿತೃಗಳು ವೈರಾಜರು, ಅಗ್ನಿಶ್ವಾತ್ತರು, ಬರ್ಹಿಷದರು ಅಂತೇಳೇನಿದ್ದಾರೋ ಅವರ ಚರಿತ್ರೆಯನ್ನು ತಿಳಿಸ್ತಾರೆ. ವೈರಾಜರು ಅಂತಂದರೆ ಚತುರ್ಮುಖ ಬ್ರಹ್ಮದೇವರ ಮಕ್ಕಳು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಈ ಚತುರ್ಮುಖ ಬ್ರಹ್ಮದೇವರ ಮಕ್ಕಳಾದಂತಹ ಈ ವೈರಾಜರು ಅಂತೇನು ಪಿತೃಗಳಿದ್ದಾರೋ ಅವರ ಮಾನಸ ಕನ್ಯೆ ಅಂದರೆ ಮನಸ್ಸಿನಿಂದ ಒಬ್ಬ ಮಗಳು ಹುಟ್ಟಬೇಕು ಅಂತೇಳಿ ಅವರು ವಿಚಾರ ಮಾಡಿದಾಗ ಅಲ್ಲಿ ಒಬ್ಬ ಮಗಳು ಹುಡ್ತಾಳೆ. ಆ ಮಗಳ ಹೆಸರೇ ಮೇನಾ ಅಂಥೇಳಿ. ಮೇನಾ ಅಂತನ್ನುವ ಒಬ್ಬ ಮಗಳು. ಆ ಮೇನಾ ಅಂತನ್ನುವ ಮಗಳು ಅವಳು ಬಂಗಾರದ ವರ್ಣ, ಬಂಗಾರದಂತೆ ಸಂಪೂರ್ಣವಾಗಿ ಕನಕ ಬಂಗಾರದಂತೆ ಇರುವಂತಹ ಅವಳು. ಆ ಮೇನಾ ಅವಳನ್ನು ಹಿಮಾಲಯ ಪರ್ವತನಿಗೆ ಕೊಟ್ಟು ಮದುವೆ ಮಾಡಿದಾಗ ಅಲ್ಲಿ ಹುಟ್ಟುವಂತಹ ಮಗ ಅವನು ಮೈನಾಕ ಪರ್ವತ ಅಂಥೇಳಿ. ಈ ಮೈನಾಕ ಪರ್ವತನೇ ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಸಮುದ್ರದ ಮೇಲೆ ಹಾರ್ತಾ ಇರುವಾಗ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅಂಥೇಳಿ ಸಮುದ್ರದಿಂದ ಮೇಲೆ ಎದ್ದು ಬಂದು ಅಲ್ಲಿ ಮೈನಾಕ ಪರ್ವತ ಹನುಮಂತ ದೇವರಿಗೆ ವಿಶ್ರಾಂತಿಯನ್ನು ಪ್ರಾರ್ಥನೆ ಮಾಡಿದ ಅಂಥೇಳಿ ನಮಗೆ ರಾಮಾಯಣದಲ್ಲಿ ಬರ್ತದೆ. ಈ ರೀತಿಯಾಗಿ ಈ ಮೇನಾ ಮತ್ತು ಹಿಮಾಲಯಗಳಲ್ಲಿ ಹುಟ್ಟಿರುವಂತಹ ಮಗ ಮೈನಾಕ. ಆ ಮೈನಾಕ ಅವನು ಕೂಡ ಬಂಗಾರದ ಪರ್ವತ. ಆ ಮೈನಾಕದ ಮಗ ಯಾರು ಅಂತಂದರೆ ಕ್ರೌಂಚ ಪರ್ವತ ಅಂತೇಳಿ. ಕ್ರೌಂಚ ಪರ್ವತ ಕೆಬ್ಬಣದ ಪರ್ವತ. ಈ ರೀತಿಯಾಗಿ ಎಲ್ಲ ವಂಶವನ್ನು ಯಾಕೆ ಹೇಳ್ತಾ ಇದ್ದೀರಿ, ಇದರಿಂದ ಏನು ಪ್ರಯೋಜನ ಅಂತಂದರೆ ಅದಕ್ಕೆ ಹೇಳ್ತಾರೆ, ಶ್ರಾದ್ದವನ್ನು ಮಾಡುವಾಗ ಏನಾದರೂ ಲೋಪದೋಷಗಳಾದರೆ ಅಥವಾ ಶ್ರಾದ್ದ ಮಾಡಲಿಕ್ಕೆ ಆಗದೇ ಇದ್ದರೆ ಈ ಪಿತೃಗಳ ಚರಿತ್ರೆಯನ್ನು ಕಥೆಯನ್ನು ಕೇಳಿದರೆ ಏನಾಗ್ತದೆ ಅಂತಂದರೆ ಶ್ರಾದ್ದ ಮಾಡಿದಂತಹ ಪುಣ್ಯ ಬರ್ತದೆ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಈ ಹರಿವಂಶದಲ್ಲಿ ಈ ಪಿತೃಕಲ್ಪದ ಚರಿತ್ರೆಯನ್ನು, ಪಿತೃವಂಶದ ಚರಿತ್ರೆಯನ್ನು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಆದ್ದರಿಂದಾಗಿ
ಈಗ ಮೇನಾ ಮತ್ತು ಹಿಮಾಲಯ ಅವರಿಬ್ಬರು ಮದುವೆ ಮಾಡಿಕೊಂಡಾಗ ಮೈನಾಕ ಹುಟ್ಟಿದ, ಮೈನಾಕನಿಗೆ ಕ್ರೌಂಚ ಹುಟ್ಟಿದ ಅಂತೇಳಿ ಅದೆಲ್ಲ ನಾವು ತಿಳ್ಕೊಂಡಿದ್ದೇವೆ. ಆಮೇಲೆ ಈ ಮೇನಾ ಮತ್ತು ಹಿಮಾಲಯಗಳಲ್ಲಿ 3 ಜನ ಹೆಣ್ಣು ಮಕ್ಕಳು ಕೂಡ ಅಲ್ಲಿ ಹುಟ್ಟಿದ್ದಾರೆ. ಯಾರಪ್ಪ ಅವರು ಅಂತಂದರೆ ಅಪರ್ಣ, ಏಕಪರ್ಣ, ಏಕಪಾಟಲ ಅಂಥೇಳಿ 3 ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಈ ಹೆಸರುಗಳು ಯಾಕೆ ಬಂದವು ಅವರಿಗೆ ಅಂತಂದರೆ, ಮೇನಾ ತಾಯಿಗೆ ಹೇಳ್ತಾರೆ ಇವರು 3 ಜನ ನಾವು ತಪಸ್ಸು ಮಾಡ್ತೇವೆ ಅಂಥೇಳಿ ಅವರು ತಪಸ್ಸಿಗೆ ಹೋಗ್ತಾರೆ. ತಪಸ್ಸಿಗೆ ಹೋದಾಗ ನೀವು ಬೇರೆ ಕಡೆಗೆ ದೂರದಲ್ಲಿ ತಪಸ್ಸಿಗೆ ಹೋಗಬೇಡ್ರಿ, ನೀವು ತಪಸ್ಸಿಗೆ ಹೋದರೆ ನಾನು ನಿಮ್ಮನ್ನು ನೋಡ್ಲಿಕ್ಕೆ ಆಗಂಗಿಲ್ಲ ಅಂಥೇಳಿ ಮೇನಾ ತಾಯಿ ಹೇಳ್ತಾಳೆ. ಇಲ್ಲೇ ಮನೆ ಹತ್ರನೇ ತಪಸ್ಸು ಮಾಡಿರಿ ಅಂತಂದಾಗ ಅಲ್ಲಿ ಅವರು ತಪಸ್ಸು ಮಾಡ್ತಾ ಇರೋದು, ಇವಳು ಒಳ್ಳೆ ಭಕ್ಷ್ಯಭೋಜ್ಯಗಳನ್ನು ಹೋಗಿ ಕೊಡ್ತಾ ಇರೋದು, ತಿನ್ನಿಸ್ತಾ ಇರೋದು, ಈ ಥರ ಮಾಡ್ತಾ ಇದ್ಲು. ಇದೆಲ್ಲ ಒಳ್ಳೆ ಭಕ್ಷ್ಯಭೋಜ್ಯಗಳನ್ನು ತಿಂದರೆ ತಪಸ್ಸು ಆಗಂಗಿಲ್ಲ, ತಪಸ್ಸು ಅಂತಂದರೆ ವೈರಾಗ್ಯದಿಂದ ಮಾಡಬೇಕು ಅಂತೇಳಿ ಹೇಳಿ ಅವರು ಕಾಡಿಗೆ ಹೋದ್ರಂತೆ 3 ಜನ ಹೆಣ್ಣು ಮಕ್ಕಳು. ಒಬ್ಬಳು ಅದರಲ್ಲಿ ಪಾಟಲ ಅಂತಂದರೆ ದಾಸವಾಳ ಹೂವು, ಪ್ರತಿದಿನ 1 ದಾಸವಾಳ ಹೂವನ್ನು ಮಾತ್ರ ತಿಂದು ಅವಳು ತಪಸ್ಸು ಮಾಡ್ತಿದ್ಲಂತೆ. ಆದ್ದರಿಂದ ಏಕಪಾಟಲ ಅಂತೇಳಿ ಅವಳಿಗೆ ಹೆಸರು ಬಂತು. 2ನೇ ಅವಳು 1 ಎಲೆಯನ್ನು ಮಾತ್ರ ತಿಂದು ಅವಳು ತಪಸ್ಸು ಮಾಡ್ತಾ ಇದ್ಲಂತೆ, ಅದಕ್ಕಾಗಿ ಏಕಪರ್ಣ ಅಂತೇಳಿ ಅವಳಿಗೆ ಹೆಸರು ಬಂತು. 3ನೇ ಅವಳು ಏನೂ ತಿಂತಾ ಇರಲಿಲ್ಲ, ಎಲೆಯನ್ನೂ ತಿಂತಾ ಇರಲಿಲ್ಲ, ಹೂವನ್ನೂ ತಿಂತಾ ಇರಲಿಲ್ಲ, ಸುಮ್ಮನೆ ಉಪವಾಸವಾಗಿ ಇದ್ದು ಅವಳು ಅಖಂಡ ತಪಸ್ಸು ಮಾಡಿದ್ಲಂತೆ. ಅದಕ್ಕಾಗಿ ಅವಳಿಗೆ ಅಪರ್ಣ ಅಂಥೇಳಿ ಈ ರೀತಿಯಾಗಿ ಹೆಸರು ಬಂತು. ಈ ಅಪರ್ಣನೇ ಮುಂದೆ ಪಾರ್ವತೀ ದೇವಿ ಆಗ್ತಾಳೆ. ಅಪರ್ಣ, ಪಾರ್ವತಿ, ದುರ್ಗಾ, ಮೃಡಾನಿ, ಚಂಡಿಕಾಂಬಿಕಾ ಅಂಥೇಳಿ ಹೀಗೆ ಅಮರಕೋಶದಲ್ಲಿ ನಮಗೆ ಪಾರ್ವತಿ ನಾಮಗಳನ್ನು ಹೇಳುವಾಗ ಅಪರ್ಣ ಅಂಥೇಳಿ ಆ ನಾಮವನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ. ಈ ತರಹ ಅಪರ್ಣ, ಏಕಪರ್ಣ, ಏಕಪಾಟಲ ಅಂಥೇಳಿ 3 ಜನ ಹೆಣ್ಣು ಮಕ್ಕಳು ಮೇನಾ ಮತ್ತು ಹಿಮಾಲಯಗಳಲ್ಲಿ ಹುಟ್ಟಿದ್ದಾರೆ. ಆ ಪರ್ವತರಾಜ ಹಿಮಾಲಯನ ಮಗಳು ಆದ್ದರಿಂದಾಗಿ ಇವಳಿಗೆ ಪಾರ್ವತಿ ಅಂಥೇಳಿ ಅಪರ್ಣಾದೇವಿಗೆ ಹೆಸರು ಬಂತು. ಈ ಅಪರ್ಣಾದೇವಿ ಅವಳನ್ನು ತಪಸ್ಸು ಮಾಡುತ್ತಾ ಇರುವಾಗ ಅವರಿಬ್ಬರು ಏನಾದರೂ ಒಂದು ಎಲೆ, ಒಂದು ದಾಸವಾಳ ಹೂವನ್ನಾದರೂ ತಿಂದು ಅವರು ತಪಸ್ಸು ಮಾಡ್ತಾ ಇದ್ದಾರೆ, ನೀನು ಏನೂ ತಿಂತಾ ಇಲ್ಲಲ್ಲ ನಿನಗೆ ಅಂಥೇಳಿ ತಾಯಿಗೆ ಬಹಳ ದುಃಖವಾಯಿತಂತೆ. ಯಾರಿಗೆ? ಮೇನಾದೇವಿಗೆ ದುಃಖವಾಯಿತಂತೆ. ಮೇನಾದೇವಿ ಬಂದು ಕೇಳ್ತಾಳೆ, ಅಪರ್ಣ ಏನಾದರೂ ತಿನ್ಬೋದಲ್ಲ, ಇಲ್ಲ ಅಂತಂದರೆ ಈ ತಪಸ್ಸೇ ಬಿಟ್ಟು ಬಿಡು, ಯಾಕೆ ಮಾಡ್ತೀವಿ ತಪಸ್ಸು ಅಂಥೇಳಿ ಮಗಳಿಗೆ ಹೇಳಿದ್ದಂತೆ. ಸಂಸ್ಕೃತದಲ್ಲಿ ಮಾ ಅಂತನ್ನುವ ಶಬ್ದಕ್ಕೆ ಬೇಡ ಅಂತನ್ನುವ ಅರ್ಥ ಇದೆ. ಊ ಅಂತಂದರೆ ಮಗಳೇ ಅಂಥೇಳಿ ಅರ್ಥ. ಅದಕ್ಕಾಗಿ ಊ ಅಂದರೆ ಮಗಳೇ, ಮಾ ತಪಸ್ಸು ಮಾಡಬೇಡ ಅಂಥೇಳಿ ಊಮಾ 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 ಅಂಥೇಳಿ ಅನೇಕ ಬಾರಿ ತಾಯಿ ಮೇನಾದೇವಿ ಈ ಅಪರ್ಣಾದೇವಿಗೆ ಹೇಳಿದ್ದರಿಂದಾಗಿ ಉಮಾ ಉಮಾ ಅಂಥೇಳಿ ಇವಳಿಗೆ ಹೆಸರು ಬಂತು. ಉಮಾ ಅಂಥೇಳಿ ಉಮಾ ಕಾತ್ಯಾಯನಿ ಗೌರಿ ಅಂಥೇಳಿ ಅವೆಲ್ಲ ಹೆಸರುಗಳು ಇವಳಿಗೆ ಬಂದಿವೆ ಅಂತೇಳಿ ಹೇಳ್ತಾರೆ. ಗಿರಿರಾಜ ಯಾರು ಅಂತಂದರೆ ಪರ್ವತ, ಹಿಮಾಲಯ ಪರ್ವತ. ಆ ಗಿರಿಪುತ್ರಳು ಆದ್ದರಿಂದಾಗಿ ಗಿರಿಜಾ ಅಂಥೇಳಿ ಹೆಸರು ಇವಳಿಗೆ ಬಂದಿದೆ. ಆ ತಪಸ್ಸಿನ ಪ್ರಭಾವದಿಂದ ಈ ಗಿರಿಜಾ ಅಂದರೆ ಪಾರ್ವತಿ, ಈ ಅಪರ್ಣ ಇವಳು ಸಾಕ್ಷಾತ್ತಾಗಿ ಶಂಕರ ಅಂದರೆ ಶಿವನನ್ನು ಗಂಡನಾಗಿ ಪಡೆದಿದ್ದಾಳೆ. ರುದ್ರದೇವರೇ ಸಾಕ್ಷಾತ್ತಾಗಿ ಪತಿಗಳಾಗಿದ್ದಾರೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಅಲ್ಲಿ ಕೂಡ ಒಂದು ಕಥೆ ಇದೆ. ಈ ರುದ್ರದೇವರು ಎಲ್ಲ ದೇವತೆಗಳು ಕೂಡ ವಿಚಾರ ಮಾಡಿದ್ರಂತೆ. ಅವರು ರುದ್ರದೇವರು ಮತ್ತು ಪಾರ್ವತೀ ದೇವಿ ಮದುವೆ ಮಾಡಿಕೊಂಡಾಗ ಬಹಳ ಖುಷಿ ಪಟ್ಟಿದ್ದಾರೆ ಸಕಲ ದೇವತೆಗಳು ಶಿವಪಾರ್ವತಿಗಳ ಕಲ್ಯಾಣದಿಂದ. ಎಲ್ಲ ದೇವತೆಗಳಿಗೆ ಯಾಕೆ ಖುಷಿ ಆಯಿತು ಶಿವಪಾರ್ವತಿಯರು ಮದುವೆ ಮಾಡಿಕೊಂಡ್ರೆ ಅಂತಂದರೆ, ಶಿವಪಾರ್ವತಿಯರಲ್ಲಿ ಹುಟ್ಟುವಂತಹ ಮಗ ಷಣ್ಮುಖ ಅಂದರೆ ಸ್ಕಂದ. ಆ ಸ್ಕಂದ ಅವನು ನಮ್ಮೆಲ್ಲ ದೇವತೆಗಳಿಗೆ ದುಃಖವನ್ನುಂಟು ಮಾಡಿ ನಮ್ಮೆಲ್ಲರನ್ನೂ ಹೊಡೆಯುವಂತಹ ತಾರಕಾಸುರ ಅಂತ ಅವನಿದ್ದಾನೋ ಆ ತಾರಕಾಸುರನನ್ನು ಸಂಹಾರ ಮಾಡ್ತಾನೆ ಇವನು ಷಣ್ಮುಖ ಸ್ಕಂದ ಅಂತೇಳಿ ಅವರೆಲ್ಲರೂ ಕೂಡ ಖುಷಿಪಟ್ಟಿದ್ದಾರೆ. ದೇವತೆಗಳಿಗೆಲ್ಲ ಪೀಡೆಯನ್ನು ಕೊಟ್ಟು ಅವರ ಸಿಂಹಾಸನಗಳನ್ನೆಲ್ಲ ತೆಗೆದುಕೊಂಡು ಎಲ್ಲರನ್ನೂ ದೂರ ಓಡಿಸಿಬಿಟ್ಟಿದ್ದ ತಾರಕಾಸುರ. ಅದಕ್ಕಾಗಿ ಆ ತಾರಕಾಸುರನನ್ನು ಸಂಹಾರ ಆಗಬೇಕಾದರೆ
ಶಿವನ ಮಗನೇ ಬರಬೇಕು ಅಂತೇಳಿ ಇತ್ತು. ಯಾಕೆ ಅಂದರೆ ತಾರಕಾಸುರನಿಗೆ ಒಂದು ವರ ಕೇಳಿಕೊಂಡಿದ್ದ ಅವನು. ನಾನು ಬೇರೆ ಎಲ್ಲ ಯಾರಿಂದಲೂ ಕೂಡ ಸಾಯಬಾರ್ದು, ಆದರೆ ರುದ್ರದೇವರ ಮಗನಿದ್ದರೆ ಅವನಿಂದ ಮಾತ್ರ ಸಾಯಬಹುದು ನಾನು ಅಂತೇಳಿ ಈ ತರಹ ವರವನ್ನು ತಾರಕಾಸುರ ಅವನು ಕೇಳಿಕೊಂಡಿದ್ದಂತೆ. ಯಾಕೆ ರುದ್ರದೇವರ ಮಗನಿಂದ ಸಾಯಬಹುದು ಅಂತೇಳಿ ಒಪ್ಕೊಂಡಿದ್ದ, ಅದನ್ನು ಕೂಡ ಯಾಕೆ ಅವಾಯ್ಡ್ ಮಾಡಲಿಲ್ಲ ಅಂತಂದರೆ ರುದ್ರದೇವರಿಗೆ ಮದುವೆನೇ ಆಗಂಗಿಲ್ಲ, ಇನ್ನು ಮಕ್ಕಳಾಗೋದಂತೂ ದೂರತೋಪಾಸ್ತ ಅಂತೇಳಿ ಹಾಗೆ ಅವನು ತಾರಕಾಸುರ ತಿಳ್ಕೊಂಡಿದ್ದಂತೆ. ಯಾಕೆ ಅಂತಂದರೆ ಸ್ಮಶಾನವಾಸಿಗಳಾಗಿರ್ತಾರೆ ರುದ್ರದೇವರು, ಯಾವಾಗಲೂ ಕೂಡ ರುಂಡಗಳ ಮಾಲೆಯನ್ನು ಹಾಕ್ಕೊಂಡಿರ್ತಾರೆ, ಭಸ್ಮಧಾರಣೆಯನ್ನು ಮಾಡಿರ್ತಾರೆ. ಅದೇ ರೀತಿಯಾಗಿ ಅವರು ಪರಮ ವೈರಾಗ್ಯ ಶಿಖಾಮಣಿಗಳು, ಕಾಮವೇ ಅವರಿಗೆ ಇಲ್ಲ. ಕಾಮ ಹತ್ತಿರ ಬಂದರೆ ಕಾಮನನ್ನು ಅವರು ಸುಟ್ಟು ಬಿಡ್ತಾರೆ. ಕಾಮಹರ ಕೈಲಾಸ ಮಂದಿರ ಸೋಮಸೂರ್ಯ ನಲವಿಲೋಚನ ಕಾಮಿತಪ್ರದ ಅಂತೇಳಿ ಹೀಗೆಲ್ಲ ಹೇಳ್ತಾ ಅವರ ಕಣ್ಣುಗಳಲ್ಲಿ ಸೂರ್ಯಚಂದ್ರ ಇದ್ದಾರೆ. ಇಂತಹ ಒಂದು ವಿಕೃತವಾದ ರೂಪ, ಕಾಮನನ್ನು ಸಂಹಾರ ಮಾಡಿದವರು. ಮದುವೆ ಯಾಕೆ ಮಾಡಿಕೊಳ್ಳಬೇಕ್ರಿ? ಸ್ವಲ್ಪ ಕಾಮ ಇದ್ದದರಿಂದ ಕಾಮವನ್ನು ಪರಿಪೂರ್ಣ ಮಾಡಿಕೊಳ್ಳೋದಕ್ಕಾಗಿ, ಇಚ್ಛಾಪೂರ್ಣ ಆಗೋದಕ್ಕಾಗಿ ನಾವು ಮದುವೆ ಆಗ್ತೀವಿ. ಅವರಿಗೆ ಕಾಮವೇ ಇಲ್ಲ, ಕಾಮನನ್ನು ಸುಟ್ಟು ಹಾಕಿದ್ದಾರೆ ಅಂದ ಮೇಲೆ ಮದುವೆ ಆಗೋದೇ ಇಲ್ಲ ರುದ್ರದೇವರು. ಆದ್ದರಿಂದ ಮಕ್ಕಳು ಹುಟ್ಟೋದೇ ಇಲ್ಲ. ಮಕ್ಕಳು ಹುಟ್ಟೋದೇ ಇದ್ದರೆ ಮತ್ತು ಆ ಮಗನಿಂದ ನಾನು ಸಾಯೋದಂತೂ ದೂರತೋಪಾಸ್ತ ಅಂತೇಳಿ ತಿಳ್ಕೊಂಡು ತಾರಕಾಸುರ ಏನು ಮಾಡಿದ್ದ ಅಂತಂದರೆ, ರುದ್ರದೇವರ ಮಗ ಇದ್ದರೆ ಅವನಿಂದ ಮಾತ್ರ ಸಾಯ್ತೇನೆ, ಬೇರೆ ಯಾರಿಂದಲೂ ಕೂಡ ಸಾಯೋದಿಲ್ಲ ಅಂಥೇಳಿ ಹೀಗೆ ಅವನು ವರವನ್ನು ಕೇಳಿಕೊಂಡಿದ್ದ. ಇವಾಗ ಆ ಪಾರ್ವತೀ ದೇವಿಯ ತಪಸ್ಸಿನ ಪ್ರಭಾವದಿಂದ ರುದ್ರದೇವರು ಕೂಡ ಇಲ್ಲಿ ಪಾರ್ವತೀ ದೇವಿಯನ್ನು ಮದುವೆ ಆಗುವಂತಹ ಪ್ರಸಂಗ ಬಂತು. ಅಂತಹ ಸ್ಮಶಾನವಾಸಿಗಳಾದರೂ ಕೂಡ ಪರವಾಗಿಲ್ಲ, ನಾನು ಮದುವೆ ಮಾಡ್ಕೊಳ್ತೀನಿ ಅಂತೇಳಿ ಪಾರ್ವತಿ ಮದುವೆ ಮಾಡಿಕೊಂಡಾಗ ಅಲ್ಲಿ ಮಗ ಹುಟ್ಟಿದ್ದಾನೆ. ಅವನೇ ಷಣ್ಮುಖ ಸ್ಕಂದ ಅಂತೇಳಿ ಅವನ ಒಂದು ಚರಿತ್ರೆಯನ್ನು ಕೂಡ ಇಲ್ಲಿ ನಮಗೆ ತಿಳಿಸ್ತಾರೆ. ಸ್ಕಂದನ ಚರಿತ್ರೆ ಮುಂದೆ ಬರ್ತದೆ. ಈಗ ಅಪರ್ಣ ಅಂದರೆ ಪಾರ್ವತಿ ದೇವಿಯ ಒಂದು ವಿಷಯವನ್ನು ತಿಳ್ಕೊಂಡ ಮೇಲೆ ಏಕಪರ್ಣ ಅಂತೇಳಿ ಎರಡನೇ ಅವಳು, ಆ ಏಕಪರ್ಣ ಅವಳನ್ನು ಅಸಿತ ಅಂತನ್ನುವ ಋಷಿಗೆ ಕೊಟ್ಟು ಮದುವೆ ಮಾಡುತ್ತಾರೆ. ಆ ಅಸಿತ ಅಂತನ್ನುವ ಋಷಿ ಈ ಪವಮಾನ ಹೋಮ ಮಾಡುವಾಗ ಈ ಪವಮಾನ ಮಂತ್ರಗಳು, ಮುಖ್ಯ ಪ್ರಾಣದೇವರಿಗೆ ಸಂಬಂಧಪಟ್ಟಂತಹ ಏನು ಮಂತ್ರಗಳಿವೆ ಆ ಮಂತ್ರಗಳ ದ್ರಷ್ಟ ಅವನು. ಅಂದರೆ ಆ ಮಂತ್ರಗಳನ್ನೆಲ್ಲ ಕಂಡು ಹಿಡಿದವನು ಆ ಅಸಿತದೇವಲ ಮಹರ್ಷಿ ಅಂತೇಳಿ. ಆ ಮಹರ್ಷಿಗೆ ಏಕಪರ್ಣ ಅಂತನ್ನುವ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಮೂರನೇದವಳು ಏಕಪಾಟಲ ಅಂಥೇಳಿ, ಆ ಏಕಪಾಟಲ ಅವಳು ಜೈಗೀಶವ್ಯ ಋಷಿಗಳು ಅಂತೇಳಿ ಆ ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂಥೇಳಿ ಈ ತರಹ ನಮಗೆ ತಿಳಿಸಿಕೊಡ್ತಾರೆ. ಅಂತೂ ಸ್ಕಂದನ ಜನ್ಮ ಹೇಗಾಯಿತು, ತಾರಕಾಸುರನ ವಧೆ ಹೇಗಾಯಿತು, ಅದನ್ನು ಇನ್ನೂ ವಿಸ್ತಾರವಾಗಿ ತಿಳಿಸಬೇಕು ಅಂತಂದಾಗ ಅಲ್ಲಿ ರುದ್ರದೇವರು ಮತ್ತು ಪಾರ್ವತಿ ವಿವಾಹ ಸಂದರ್ಭವನ್ನು ತಿಳಿಸ್ಕೊಡ್ತಾರೆ. ಪಾರ್ವತಿ ರುದ್ರದೇವರ ವಿವಾಹ ಅಂತನ್ನೋದು ಆದಾಗ ಅಲ್ಲೇನಾಯಿತು ಅಂತಂದರೆ ಇಬ್ಬರು ಕೂಡ ಏಕಾಂತದಲ್ಲಿ ಇದ್ದಾರೆ. ರುದ್ರದೇವರು ಪಾರ್ವತೀ ದೇವಿ ಅವರು ಮದುವೆಯಾಗಿ ಬಹಳ ವರ್ಷಗಳಾಯಿತು, ಇನ್ನೂ ಮಕ್ಕಳೇ ಆಗಿಲ್ಲ. ಮಕ್ಕಳು ಯಾವಾಗ ಹುಡ್ತಾರೆ, ತಾರಕಾಸುರನ ವಧೆ ಯಾವಾಗ ಆಗ್ತದೆ ಅಂತೇಳಿ ದೇವತೆಗಳೆಲ್ಲ ಕಾಯ್ತಾ ಇದ್ದಾರೆ. ಆಲಿಂಗನ ಮಾಡಿಕೊಂಡು ಸಂಯುಕ್ತವಾಗಿ ಶಿವಪಾರ್ವತಿಯರು ಇದ್ದಾಗ ಅಂತಹ ಸಂದರ್ಭದಲ್ಲಿ ಯಾರೂ ಕೂಡ ಒಳಗಡೆಗೆ ಹೋಗಬಾರದು, ಹೋದರೆ ತಪ್ಪಾಗ್ತದೆ. ಆದರೂ ಕೂಡ ಎಲ್ಲ ದೇವತೆಗಳು ವಿಚಾರ ಮಾಡಿ ಅಗ್ನಿದೇವರನ್ನು ಕಳಿಸ್ತಾರೆ. ಹೇಗಾದರೂ ಮಾಡಿ ಅವರ ಏಕಾಂತವನ್ನು ಭಂಗ ಮಾಡಿದಾಗ ಮಕ್ಕಳಾಗಬೇಕು, ಅದು ಬೇಗನೆ ಮಕ್ಕಳಾದರೆ ಅನುಕೂಲ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ, ಮಕ್ಕಳಾಗ್ತಾರೆ ಅಂಥೇಳಿ ಹೀಗೆ ಅವರ ಏಕಾಂತವನ್ನು ಭಂಗ ಮಾಡೋದಕ್ಕಾಗಿ ಅಗ್ನಿದೇವರನ್ನು ಒಳಗಡೆಗೆ ಕಳಿಸ್ತಾರೆ. ಅಗ್ನಿದೇವರನ್ನು ಒಳಗಡೆಗೆ ಕಳಿಸಿದಾಗ ಅಲ್ಲೇನಾಗ್ತದೆ ಅಂತಂದರೆ ಆ ರುದ್ರದೇವರ ಒಂದು ರೇತಸ್ಸು ಅದು ಸ್ಖಲನವಾಗ್ತದೆ. ಏಕಾಂತ ಭಂಗ ಆಗಿದ್ದರಿಂದಾಗಿ ರುದ್ರದೇವರ ರೇತಸ್ಸು ವೀರ್ಯ ಅದು ಕೆಳಗಡೆಗೆ ಬೀಳುತ್ತದೆ. ಬಿದ್ದಾಗ ಆ ರುದ್ರದೇವರ ಒಂದು ರೇತಸ್ಸು ಎಲ್ಲಿ ಬಿತ್ತು ಅಂತಂದ್ರೆ ಅದು ಆ ಕೆಳಗಡೆಗೆ ನೆಲದ ಮೇಲೆ ಬೀಳಿಲ್ಲ, ಅದು ಅಗ್ನಿಯ ಮೇಲೆ ಬಿತ್ತಂತೆ. ಅಗ್ನಿಯ ಮೇಲೆ ಬಿದ್ದಾಗ ಆ ಅಗ್ನಿ ಅವನು ಉರಿಲಿಕ್ಕೆ ಶುರು ಮಾಡಿದ. ಮೊದಲ ಅಗ್ನಿ ಶಾಂತವಾಗಿದ್ದ, ಆ ರುದ್ರದೇವರ ರೇತಸ್ಸು ಅದು ಬೆಂಕಿ, ಅದಕ್ಕಾಗಿ ಅದು ಬಿಸಿ ಬಿಸಿಯಾಗಿರ್ತದೆ. ಆ ರೇತಸ್ಸು ಅವನ ಮೇಲೆ ಬಿದ್ದಿದ್ದರಿಂದ ಅವಾಗಿಂದ ಆ ಅಗ್ನಿ ಅವನು
ಭಗಭಗ ಉರಿಲಿಕ್ಕೆ ಶುರು ಮಾಡಿದ ಅಂಥೇಳಿ ಹೇಳ್ತಾರೆ. ಆ ಅಗ್ನಿ ತನ್ನ ತಾಪವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕಾಗಿ ಗಂಗಾ ನದಿಯಲ್ಲಿ ಹೋಗಿ ಮುಳುಗಿದ. ಹಾಗಾಗಿ ರುದ್ರದೇವರ ರೇತಸ್ಸು ಗಂಗಾ ನದಿ ಒಳಗಡೆಗೆ ಹೋಯಿತು. ಆ ಗಂಗಾ ನದಿ ಬಗಬಗ ಉರಿತಾ ಇದೆ. ಆ ರೇತಸ್ಸನ್ನು ನಾನು ಧಾರಣೆ ಮಾಡಲಿಕ್ಕೆ ಆಗಂಗಿಲ್ಲ, ಅದು ಭಯಂಕರವಾದಂತಹ ಬಿಸಿ ಇದೆ ಅಂಥೇಳಿ ಎಲ್ಲಾದರೂ ಈ ವೀರ್ಯವನ್ನು ಹಾಕಿಬಿಡ್ತೀನಿ ಅಂಥೇಳಿ ಗಂಗಾ ನದಿ ತನ್ನ ತೀರದಲ್ಲಿರುವಂತಹ ಹುಲ್ಲು ಕಡ್ಡಿಗಳು, ಅಂದರೆ ದರ್ಭದ ಕಡ್ಡೆಗಳು, ಶರ ಅಂತೇಳಿ ಕರೀತಾರೆ, ಆ ಹುಲ್ಲಿನ ಕಡ್ಡಿಗಳ ಮೇಲೆ ಆ ವೀರ್ಯವನ್ನು ಹಾಕಿಬಿಟ್ಲಂತೆ ಗಂಗಾದೇವಿ. ಹಾಕಿದಾಗ ಅಲ್ಲೇ ಆ ಹುಲ್ಲಿನ ಕಡ್ಡಿಗಳಲ್ಲೇನೆ ಒಬ್ಬ ಮಗ ಹುಟ್ಟಿದ್ದಾನೆ. ಯಾರು ಅಂತಂದರೆ ಅವನನ್ನೇ ಶರವಣ ಅಂತ ಈ ರೀತಿಯಾಗಿ ಕರೆದರು. ಶರ ಅಂತಂದರೆ ದರ್ಭಗಳು, ಆ ದರ್ಭಗಳಲ್ಲಿ ಅವನು ಶರವನ. ವನ ಅಂತಂದರೆ ಒಂದು ಅಡವಿ, ದರ್ಭಗಳಿಂದ ದರ್ಭಗಳೇ ಇರುವಂತಹ ಒಂದು ಅಡವಿ, ಅದು ದರ್ಭಗಳ ಗಿಡಗಳು ಇರುವಂತಹ ಅಡವಿ ಅದು, ಆ ಶರವಣ ಅಂಥೇಳಿ ಅದಕ್ಕೆ ಹೆಸರು. ಹಾಗಾಗಿ ಆ ವನದಲ್ಲಿ ಹುಟ್ಟಿದ್ದರಿಂದಾಗಿ ಇವನಿಗೂ ಕೂಡ ಶರವಣ ಅಂತ ಈ ರೀತಿಯಾಗಿ ಹೆಸರು ಬಂತು ಅಂಥೇಳಿ ನಾವು ಕೇಳ್ತೀವಿ. ತಮಿಳುನಾಡುವಿನಲ್ಲಿ ಶರವಣ ಭವನ ಅಂಥೇಳಿ ಬೇರೆ ಎಲ್ಲ ಸ್ಕಂದನ ಪೂಜೆ ವಿಶೇಷವಾಗಿ ಮಾಡ್ತಾರೆ. ಅದಕ್ಕಾಗಿ ಆ ಎಲ್ಲ ಹೆಸರುಗಳು ಅಲ್ಲಿ ಪ್ರಸಿದ್ಧ, ನಮ್ಮಲ್ಲಿ ಸ್ವಲ್ಪ ಕಡಿಮೆ. ಅಂತೂ ಶರವಣ ಅಂಥೇಳಿ ಇವನಿಗೆ ಹೆಸರು ಬಂತು. ಬಂದಾಗ ಆ ಮಗು ಅಂತೂ ಹುಟ್ಟಿದೆ. ಆ ಮಗುವಿಗೆ ಹಾಲು ಕೊಡಿಸ್ಬೇಕಲ್ಲ, ಯಾರು ಕೊಡಿಸ್ಬೇಕು? ಪಾರ್ವತೀ ದೇವಿ ಇಲ್ಲ, ಎಲ್ಲೋ ಕೈಲಾಸದಲ್ಲಿದ್ದಾಳೆ. ಅದಕ್ಕಾಗಿ ಕೃತ್ತಿಕಾ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ 6 ಮಂದಿ ದೇವತೆಗಳು, ಅಂದರೆ ಹೆಣ್ಣು ದೇವತೆಗಳು ಬಂದು ನಾವು ಹಾಲು ಕೊಡಿಸ್ತೇವೆ ಅಂತೇಳಿ 6 ಜನ ಒಟ್ಟಿಗೆ ಬಂದ್ರಂತೆ. ಬಂದಾಗ ಒಬ್ಬರ ಸ್ತನಪಾನ ಮಾಡಬಹುದರೆ 6 ಜನರ ಸ್ತನಪಾನವನ್ನು ಹೇಗೆ ಕೂಸು ಮಾಡಲಿಕ್ಕೆ ಸಾಧ್ಯ? ಅದಕ್ಕಾಗಿ 6 ಮಂದಿಯ ಸ್ತನಪಾನವನ್ನು ಹೇಗೆ ಮಾಡಲಿ ಅಂತೇಳಿ ವಿಚಾರ ಮಾಡಿ ಅವನೂ ಕೂಡ 6 ಮುಖಗಳನ್ನು ತೆಗೆದುಕೊಂಡ ಅಂತೆ. ಅದಕ್ಕಾಗಿ 6 ಮುಖಗಳು ತೆಗೆದುಕೊಂಡದ್ದರಿಂದಾಗಿ 6 ಮುಖಗಳಿಂದ 6 ಜನ ತಾಯಿಯರ ಒಂದು ಸ್ತನಪಾನವನ್ನು ಮಾಡಿದ. ಅದಕ್ಕಾಗಿ ಅವನಿಗೆ ಷಡಾನನ ಅಂತೇಳಿ ಹೆಸರು ಬಂತು. ಷಾಣ್ಮಾತುರ ಅಂತೇಳಿ ಹೆಸರು ಬಂತು. ಯಾಕೆ? 6 ಜನ ತಾಯಿಯಂದರು, ಅದಕ್ಕಾಗಿ ಷಾಣ್ಮಾತುರ ಅಂತೇಳಿ ಹೆಸರು ಬಂತು. ಮತ್ತು ಷಣ್ಮುಖ ಅಂತೇಳಿ 6 ಮುಖಗಳಿದ್ದರಿಂದಾಗಿ ಷಣ್ಮುಖ ಅಂತೇಳಿ ಹೆಸರು ಬಂತು ಅಂತ ಈ ರೀತಿಯಾಗಿ ಕೇಳ್ತೀವಿ. ಕೃತ್ತಿಕಾ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ 6 ಜನ ಹೆಣ್ಣು ದೇವತೆಗಳು ಹಾಲು ಕೊಟ್ಟು ಇವನನ್ನು ಬೆಳೆಸಿದ್ದಾರೆ. ಅವರೇ ಇವನಿಗೆ ತಾಯಂದರಾಗಿದ್ದಾರೆ ಒಂದು ಅರ್ಥದಲ್ಲಿ. ಆದ್ದರಿಂದಾಗಿ ಕಾರ್ತಿಕೇಯ ಅಂಥೇಳಿ ಇವನಿಗೆ ಹೆಸರು ಬಂತು ಅಂಥೇಳಿ ಅದನ್ನು ಕೂಡ ನಮಗೆ ತಿಳಿಸ್ತಾರೆ. ಈ ರೀತಿಯಾಗಿ ರುದ್ರದೇವರ ರೇತಸ್ಸು ಅದು ಸ್ಖಲನವಾದದ್ದರಿಂದ ಇವನು ಹುಟ್ಟಿದ್ದಾನೆ. ಆದ್ದರಿಂದಾಗಿ ಇವನಿಗೆ ಸ್ಕಂದ ಅಂತೇಳಿ ಹೆಸರು ಬಂತು ಅಂತೇಳಿ ಹೇಳ್ತಾರೆ. ಆಮೇಲೆ ಈ ಗಂಗಾ ನದಿ ತಾನು ಈ ವೀರ್ಯವನ್ನು ಆ ದರ್ಭದ ವನದಲ್ಲಿ ಅದು ಹಾಕಬೇಕಾದರೆ ಒಂದು ಗುಹೆಯನ್ನು ಮಾಡಿಕೊಂಡು, ಒಂದು ಗುಹೆಯಲ್ಲಿ ಪ್ರವೇಶ ಮಾಡಿದಂತೆ ಒಂದು ಟನಲ್, ಅದರೊಳಗೆ ಹೋಗಿ ಆ ದರ್ಭಗಳ ವನದಲ್ಲಿ ಅವಳು ಹೋದ್ಲಂತೆ. ಆ ತರಹ ಗುಹೆಯಲ್ಲಿ ಹೋಗಿ ಆ ರೇತಸ್ಸಿನಿಂದ ಇವನು ಹುಟ್ಟಿದ್ದಾನೆ. ಅದರಿಂದಾಗಿ ಗುಹಾ ಅಂತೇಳಿ ಕೂಡ ಇವನಿಗೆ ಹೆಸರು ಬಂತು ಅಂತೇಳಿ ಹೇಳ್ತಾರೆ. ಈ ತರಹ ಅವನು ಒಳ್ಳೆಯ ಬಲಿಷ್ಠನಾಗಿ ಅವನು ಎದ್ದು ನಿಂತಿದ್ದಾನೆ ಸ್ಕಂದ. ಅವನಿಗೆ ವಾಹನ ಕೊಡ್ತೇವೆ ಅಂತೇಳಿ ಒಬ್ಬೊಬ್ಬ ದೇವತೆಗಳು ಕೂಡ ಅವನಿಗೆ ಒಳ್ಳೆಯ ಉಪಾಯನಗಳನ್ನು, ಗಿಫ್ಟ್ಗಳನ್ನು ಕೊಡ್ತಾ ಇದ್ದಾರೆ. ಇವನಿಗೆ ಸ್ಕಂದನಿಗೆ ಒಂದು ನವಿಲನ್ನು, ಅಂದರೆ ಮಯೂರವನ್ನು ಅಲ್ಲಿ ವಾಹನವಾಗಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಮಯೂರ ವಾಹನ ಅಂತೇಳಿ ಅವನು ಆಗಿದ್ದಾನೆ. ಆಮೇಲೆ ಕೆಲವರು ಬಂದು ಕುಕ್ಕುಟ, ಕೋಳೆಯನ್ನು ಕೊಟ್ಟರು. ಕೋಳೆ ಕೊಟ್ಟಾಗ ಬಹಳ ಖುಷಿಯಾಯಿತು. ಆ ಕೋಳೆಯನ್ನು ಅತ್ಯಂತ ಪ್ರೀತಿಯಿಂದ ಆ ಗುಹಾ ಸ್ಕಂದ ಅವನು ಇಟ್ಕೊಂಡಿದ್ದಾನೆ. ಅದಕ್ಕಾಗಿ ಸುಬ್ರಹ್ಮಣ್ಯ ಅಂತ ಕೂಡ ಅವನಿಗೆ ಹೆಸರು ಬಂತು. ಸುಬ್ರಹ್ಮಣ್ಯ ಸ್ವಾಮಿ ಅಂತೇಳಿ ನಾವು ಅಂತೀವಲ್ಲ, ಹಾಗಾಗಿ ಕೋಳೆಯನ್ನು ಹತ್ತಿರದಲ್ಲಿ ಇಟ್ಕೊಂಡಿದ್ದಾನೆ. ಕುಕ್ಕುಟ, ಕೋಳೆ ಅಂತಂದರೆ ಕುಕ್ಕುಟ. ಅದಕ್ಕಾಗಿ ಆ ಕೋಳೆಯನ್ನು ಹತ್ತಿರದಲ್ಲಿ ಇಟ್ಕೊಂಡಿದ್ದರಿಂದಾಗಿ ಕೊಕ್ಕೆ, ಕುಕ್ಕುಟ ಅಂತೇಳಿ ಅವನ ಒಂದು ಸ್ಥಾನಕ್ಕೆ ಹೆಸರು ಬಂತು. ಅದಕ್ಕಾಗಿ ನೋಡ್ರಿ, ಇವಾಗ ಕೊಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳಿದೆ. ಸ್ಕಂದನ ಒಂದು ವಿಶೇಷವಾದಂತಹ ಸ್ಥಾನ. ಕೋಳೆಯನ್ನು ಹತ್ತಿರದಲ್ಲಿಟ್ಟುಕೊಂಡು ಒಂದು ಕೋಳೆಗೆ ಸಂಬಂಧಪಟ್ಟಂತಹ ಒಂದು ಕೋಳೆಯ ಮೇಲೆ ಜಾಸ್ತಿ ಪ್ರೀತಿ ಮಾಡ್ತಾನೆ ಅನ್ನೋದಕ್ಕಾಗಿ ಕೊಕ್ಕೆ ಅಂತೇಳಿ, ಕೊಕ್ಕೆ ಸುಬ್ರಹ್ಮಣ್ಯ, ಕೊಕ್ಕೆ ಸುಬ್ರಹ್ಮಣ್ಯ ಅಂತೇಳಿ ಕೂಡ ಆ ಕ್ಷೇತ್ರಕ್ಕೆ ಹೆಸರು ಬಂತು ಅಂಥೇಳಿ ನಾವು ಕೇಳ್ತೀವಿ. ಅದಾದ ಮೇಲೆ ಈ ಸ್ಕಂದ ಅವನು ಅತ್ಯುತ್ತಮನಾದಂತಹ ಪರಾಕ್ರಮಿಯಾಗಿ
ಕೊನೆಗೆ ತಾರಕಾಸುರನನ್ನು ಸಂಹಾರವನ್ನು ಮಾಡಿದ. ತಾರಕಾಸುರ ಹಂತಕ ಅಂತೇಳಿ ಹೆಸರು ಬಂತು, ತಾರಕಾರಿ ಅಂತೇಳಿ ಹೆಸರು ಬಂತು. ಈ ತರಹ ಪಿತೃಗಳ ಒಂದು ವೈರಾಜರು ಅಂತನ್ನುವ ಪಿತೃಗಳ ಚರಿತ್ರೆ ಇದೆ ಅಂಥೇಳಿ ಅದನ್ನು ನಾವು ತಿಳಿದುಕೊಳ್ಳಬೇಕು. ಈ ರೀತಿಯಾಗಿ ಆದಮೇಲೆ ಅಗ್ನಿಶ್ವಾತ್ತರು ಅಂತೇಳಿ ಬೇರೆ ಇನ್ನೊಬ್ಬ ಪಿತೃಗಳು. ಆ ಅಗ್ನಿಶ್ವಾತ್ತರು ಅಂತನ್ನುವ ಪಿತೃಗಳ ಚರಿತ್ರೆಯನ್ನು ನಾವು ಇವಾಗ ಕೇಳೋಣ. ಆ ಅಗ್ನಿಶ್ವಾತ್ತರು ಮನಸ್ಸಿನಿಂದ ವಿಚಾರ ಮಾಡಿದರು, ನಮಗೆ ಒಬ್ಬಳು ಮಗಳು ಹುಟ್ಟಬೇಕು ಅಂತೇಳಿ ಅವರು ವಿಚಾರ ಮಾಡಿದಾಗ ಅವಳ ಆ ಅಗ್ನಿಶ್ವಾತ್ತರು ಅಂತನ್ನುವ ಆ ಪಿತೃಗಳ ಮಾನಸ ಕನ್ಯೆಯಾಗಿ ಅಚ್ಚೋದೆ ಅಂತನ್ನುವಳು ಹುಡ್ತಾಳೆ. ನೋಡ್ರಿ, ಅಚ್ಚೋದೆ ಅಂತನ್ನುವ ಶಬ್ದಕ್ಕೆ ಏನರ್ಥ? ಉದಾ ಅಂತಂದರೆ ನೀರು, ಅಚ್ಚ ಅಂತಂದರೆ ಸ್ವಚ್ಛ, ಅದಕ್ಕಾಗಿ ಸ್ವಚ್ಛವಾಗಿರುವಂತಹ ನೀರು ಅಂಥೇಳಿ ಅರ್ಥ. ಅಚ್ಚೋದೆ ಅಂತನ್ನುವ ಹೆಸರಿನ ಒಂದು ನದಿ ಇದೆ ಅಂತೆ ದೇವತಾ ಲೋಕದಲ್ಲಿ. ಇಲ್ಲಿ ಹೆಂಗ ಗಂಗಾ ಗೋದಾವರಿ ಕೃಷ್ಣ ಮೊದಲಾದ ನದಿಗಳವನೋ ಹಾಗೆ ದೇವಾಲೋಕದಲ್ಲಿ ಅಚ್ಚೋದೆ ಅಂತನ್ನುವ ನದಿ ಇದೆ. ಆ ನದಿಗೆ ಅಭಿಮಾನಿ ದೇವತೆ ಇವಳು, ಅದಕ್ಕಾಗಿ ಇವಳಿಗೂ ಕೂಡ ಅಚ್ಚೋದೆ ಎಂಬುದಾಗಿ ಹೆಸರು. ಈ ಅಚ್ಚೋದೆ ಅವಳು ಸ್ವಚ್ಛವಾದಂತಹ ನೀರು, ಆ ನದಿಗೆ ಅಭಿಮಾನಿ ದೇವತೆ. ಇವಳು ಏನು ಮಾಡ್ತಾ ಇದ್ದಾಳೆ ಅಂತಂದರೆ, ಇವರ ತಂದೆಯವರು ಯಾರು ಅಂತಂದರೆ ಅಗ್ನಿಶ್ವಾತ್ತ ಅಂತನವ ಪಿತೃಗಳು. ಈ ಪಿತೃಗಳೆಲ್ಲ ಅಮೂರ್ತರಾದ ಪಿತೃಗಳು, ಅವರಿಗೆ ದೇಹ ಇಲ್ಲ. ಅದಕ್ಕಾಗಿ ಇವಳು ಹುಟ್ಟೋದಂತೂ ಹುಟ್ಟಿದ್ದಾಳೆ, ಆದರೆ ನಮ್ಮ ಪಿತೃಗಳು ಯಾರು ಅಂತೇಳಿ ವಿಚಾರ ಮಾಡ್ತಾ ಅವಳು ಹುಡುಕ್ತಾ ಹೋಗಿದ್ದಾಳಂತೆ. ಹೋದಾಗ ಪಿತೃಗಳು, ಅವರ ದೇಹ ಇಲ್ಲ, ಅದಕ್ಕಾಗಿ ಪಿತೃಗಳು ಯಾರು ಕೂಡ ಕಾಣಿಸಲೇ ಇಲ್ಲ. ಹೀಗೆ ಪಿತೃಗಳು ಕಾಣಿಸದೇ ಇದ್ದಾಗ ಮೇಲೆ ಕೆಳಗೆ ಎಲ್ಲ ಲೋಕಗಳಲ್ಲಿ ಹುಡುಕ್ತಾ ಇರುವಾಗ ಒಂದು ಪ್ರದೇಶದಲ್ಲಿ ಸ್ಫುರದ್ರೂಪಿಯಾಗಿರತಕ್ಕಂತಹ ಇಬ್ಬರು ದಂಪತಿಗಳು ಅಲ್ಲಿ ಗಂಡ ಹೆಂಡತಿಗಳು ಕಾಣಿಸಿದ್ದಾರೆ. ಇವರಿದ್ದಾರೆ, ಯಾರೂ ಇಲ್ಲ, ಇವರೇ ಇದ್ದಾರೆ ಅಂತಂದರೆ ಇವರೇ ನಮ್ಮ ತಂದೆ ತಾಯಿಗಳು ಅಂಥೇಳಿ ಅವಳು ತಿಳಿದುಕೊಂಡ್ಬಿಡ್ತಾಳೆ. ನಿಜವಾಗಿ ನೋಡಿದರೆ ಅವರು ತಂದೆ ತಾಯಿಗಳಲ್ಲ. ಅವರು ಯಾರು ಅಂತಂದರೆ ಅಮಾವಸು ಅಂತನ್ನುವ ಒಬ್ಬ ವಸುದೇವತೆ, ಆಮೇಲೆ ಅದ್ರಿಕಾ ಅಂತನ್ನುವ ಒಬ್ಬ ಅಪ್ಸರಾಸ್ತ್ರೀ, ಅವರಿಬ್ಬರೂ ಕೂಡ ದಂಪತಿಗಳು ಅಲ್ಲಿ ಆಕಾಶದಲ್ಲಿ ಸಂಚಾರ ಮಾಡ್ತಾ ಇದ್ದರು. ಅಮಾವಸು ಅಂತನ್ನುವ ವಸು ಅವನಿಗೆ ಯಾವಾಗಲೂ ಕೂಡ ಆಕಾಶದಲ್ಲಿ ಓಡಾಡ್ತಾ ಇದ್ದಾನೆ ಅವನು ಅನ್ನೋದಕ್ಕಾಗಿ ಉಪರಿಚರ ವಸು ಅಂತೇಳಿ ಕೂಡ ಅವನಿಗೆ ಹೆಸರಿತ್ತು. ಉಪರಿ ಅಂತಂದರೆ ಮೇಲೆ, ಚರ ಅಂದರೆ ಸಂಚಾರ ಮಾಡುವವನು, ಅದಕ್ಕಾಗಿ ಉಪರಿಚರ ವಸು ಅಂತೇಳಿ ಆ ಅಮಾವಸು ಅಂತನ್ನುವನಿಗೆ ಹೆಸರಿತ್ತು. ಆ ಅಮಾವಸು ಮತ್ತು ಉಪರಿಚರ ವಸು ಇಬ್ಬರು ಒಂದೇ. ಅವನ ಹೆಂಡತಿ ಯಾರು ಅಂತಂದರೆ ಅದ್ರಿಕಾ ಅಂತನ್ನುವ ಅಪ್ಸರಾಸ್ತ್ರೀ. ಅಮಾವಸು ರಿತಿಖ್ಯಾತಃ ಅದ್ರಿಕಾಪ್ಸರಸಾಯುತಃ ಅಂತೇಳಿ ಹರಿವಂಶ ನಮಗೆ ತಿಳಿಸಿಕೊಡ್ತದೆ. ಅವರಿಬ್ಬರು ಕೂಡ ಇದ್ದಾಗ ಇವರೇ ನಮ್ಮ ತಂದೆ ತಾಯಿಗಳು ಅಂತೇಳಿ ಹೀಗೆ ಅಚ್ಚೋದೆ ಅವಳು ತಿಳ್ಕೊಂಡ್ಳು. ನಿಜವಾಗಿ ನೋಡಿದರೆ ಅಗ್ನಿಶ್ವಾತ್ತರು ಅಂತನ್ನುವ ಪಿತೃಗಳು ಮತ್ತು ಅವರ ಹೆಂಡತಿ ತಂದೆ ತಾಯಿಗಳಾಗಬೇಕು. ಆದರೆ ಇವರೇ ತಂದೆ ತಾಯಿಗಳು ಅಂತೇಳಿ ತಪ್ಪಾಗಿ ತಿಳಿದುಕೊಂಡಿದ್ದರಿಂದ ಅಲ್ಲೇನಾಯಿತು ಅಂತಂದರೆ ಅವಾಗ ನಿಜವಾಗಿ ಅವರು ಬರ್ತಾರೆ. ನಿಜವಾಗಿ ಅಗ್ನಿಶ್ವಾತ್ತರು ಬಂದು ಶಾಪ ಕೊಡುತ್ತಾರೆ. ನಮ್ಮನ್ನು ತಂದೆ ತಾಯಿಗಳು ಅಂತ ತಿಳ್ಕೊಳ್ಳೋದೆ ನೀವು ಅವರನ್ನು ತಂದೆ ತಾಯಿಗಳು ಅಂತೇಳಿ ತಿಳ್ಕೊಂಡಿದ್ದಿ, ಆದ್ದರಿಂದಾಗಿ ನಿನಗೆ ಶಾಪ ಕೊಡ್ತೇವೆ, ನೀನು ಕೆಳಗಡೆಗೆ ಬೀಳು ಅಂತೇಳಿ ಶಾಪ ಕೊಡ್ತಾರೆ. ಕೊಟ್ಟಾಗ ಪಾಹಿಮಾಂ ರಕ್ಷಮಾಂ ಅಂತೇಳಿ ಹೀಗೆಲ್ಲ ಅವಳು ರಕ್ಷಣೆಯನ್ನು ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಅವರು ಹೇಳ್ತಾರೆ, ಇವಳು ಕೇಳ್ತಾಳೆ, ನೀವು ಕಾಣಿಸಿದ್ರೆ ನೀವೇ ತಂದೆ ತಾಯಿಗಳು ಅಂತ ತಿಳ್ಕೊಳ್ತಿದ್ದೆ, ನೀವು ಕಾಣಿಸೇ ಇಲ್ವಲ್ಲ, ಮತ್ತು ಅವರನ್ನು ತಂದೆ ತಾಯಿಗಳು ಅಂತ ತಿಳ್ಕೊಂಡೆ, ನಂದೇನು ತಪ್ಪಿದೆ ಅಂತಂದರೆ ಅವರು ಹೇಳ್ತಾರೆ, ಹೋಗಲಿ, ನೀನು ಬೇಕಂತೆ ತಪ್ಪು ಮಾಡಿಲ್ಲ, ಆ ರೀತಿಯಾಗಿ ಪರಿಸ್ಥಿತಿ ಬಂದು ಹೋಗಿದೆ, ಮತ್ತೇನು ಮಾಡೋಣ, ಅದಕ್ಕಾಗಿ ಶಾಪ ಅಂತೂ ಕೊಟ್ಟುಬಿಟ್ಟಿದ್ದೇವೆ, ಅದರ ಜೊತೆಗೆ ನಿನಗೊಂದು ವರವನ್ನು ಕೂಡ ಕೊಡ್ತೇವೆ ಅಂಥೇಳಿ ಅಲ್ಲೇನು ಮಾಡ್ತಾರೆ ಅಂತಂದರೆ ಆ ಪಿತೃಗಳು ಸಣ್ಣ ರೂಪದಲ್ಲಿ, ಸೂಕ್ಷ್ಮ ರೂಪದಲ್ಲಿ ಬರ್ತಾರಂತೆ. ಸಾಸಿವೆ ಕಾಳಿನ ರೂಪದಲ್ಲಿ ಬಂದು ಒಂದು ಸಣ್ಣ ಬೆಂಕಿ ಹುಳ ಇದ್ದಂತೆ ಇರುವಂತಹ ಒಂದು ವಾಹನದಲ್ಲಿ, ಅಂದರೆ ಒಂದು ಪುಷ್ಪಕ ವಿಮಾನದಲ್ಲಿ ಏರಿ ಬಂದು ಇವಳಿಗೆ ವರವನ್ನು ಕೊಡ್ತಾರೆ. ಏನು ಕೊಡ್ತಾರೆ ಅಂತಂದರೆ, ನೀನು ಸಾಕ್ಷಾತ್ತಾಗಿ ಭಗವಂತನನ್ನೇ ಮಗನನ್ನಾಗಿ ಪಡಿತಿದ್ದಿ ಅಂತೇಳಿ ಅಲ್ಲಿ ವರವನ್ನು ಕೊಡ್ತಾರೆ. ನೋಡ್ರಿ, ಶಾಪ ಬಂದಿತ್ತು, ಶಾಪದ ಜೊತೆಗೆ ವರ. ಹಾಗಾಗಿ ನೀನು ಭೂಲೋಕದಲ್ಲಿ ಬೀಳುವಂತೇಳಿ ನಾವು ಶಾಪ ಕೊಟ್ಟಿದ್ದೀವಿ ನಿಜ, ಆದರೆ ನೀನು ತಪ್ಪು ಮಾಡಿಲ್ಲ, ನೀನು ಪಶ್ಚಾತ್ತಾಪವನ್ನು ಪಟ್ಟಿದ್ದಿ, ಅದಕ್ಕಾಗಿ ನಿನಗೆ ಸಾಕ್ಷಾತ್ತಾಗಿ ನಾರಾಯಣ ಅವನೇ ಮಗನಾಗಿ ಹುಟ್ಟಲಿ ಅಂಥೇಳಿ ಅಲ್ಲಿ ಅವರಿಗೆ
ವರವನ್ನು ಕೂಡ ಕೊಟ್ಟಿದ್ದಾರೆ. ಆದ್ದರಿಂದಾಗಿ ಏನಾಯಿತು ಅಂತಂದರೆ ನೋಡ್ರಿ, ಇವಳು ಭೂಲೋಕದಲ್ಲಿ ಬಂದು ಭೂಲೋಕದಲ್ಲಿ ಹೇಗೆ ಇವರ ಪಿತೃಗಳೇ ಅನುಗ್ರಹ ಮಾಡಿದ್ದಾರೆ. ಭೂಲೋಕದಲ್ಲಿ ಸಾಕ್ಷಾತ್ ನಾರಾಯಣನೇ ನಿನ್ನ ಮಗನಾಗಿ ಹುಟ್ಟಲಿ ಅಂಥೇಳಿ ಅವರು ಅನುಗ್ರಹ ಮಾಡಿದ್ದಾರೆ. ಆ ಅಚ್ಚೋದೆ, ದೇವಲೋಕದಲ್ಲಿರುವಂತಹ ಅಚ್ಚೋದೆ ಭೂಲೋಕದಲ್ಲಿ ಏನಾಗಿ ಹುಟ್ಟಿದ್ಲು ಅಂದರೆ ಸತ್ಯವತೀ ದೇವಿಯಾಗಿ ಹುಟ್ಟಿದ್ಲು. ಆ ಸತ್ಯವತೀ ದೇವಿಯ ಮಗನಾಗಿ ಸಾಕ್ಷಾತ್ತಾಗಿ ಪರಾಶರ ಋಷಿಗಳಿಂದ ವೇದವ್ಯಾಸ ದೇವರು ಅಲ್ಲಿ ಅವತಾರ ಮಾಡಿದ್ದಾರೆ ಅಂಥೇಳಿ ಹೀಗೆ ನಾವು ತಿಳ್ಕೋಬೇಕು. ಆ ಸತ್ಯವತೀ ದೇವಿ ಅಂದರೆ ವೇದವ್ಯಾಸ ದೇವರು ಅವತಾರ ಮಾಡಿದ್ದು ಪಿತೃ ದೇವತೆಗಳ ಒಂದು ಅನುಗ್ರಹದಿಂದ. ಅಂದರೆ ಭಗವಂತನಿಗೇನು ಅನುಗ್ರಹ ಬೇಕಾಗಿಲ್ಲ, ಆದರೆ ಸಂಬಂಧ ಈ ತರಹ ಪರಂಪರಾ ಸಂಬಂಧ ಇದೆ. ಅಂದರೆ ಪಿತೃಗಳು ಒಂದು ವರನಿಮಿತ್ತಕವಾಗಿ ವೇದವ್ಯಾಸ ದೇವರ ಆವಿರ್ಭಾವ ಆಗಿದೆ ಅಂಥೇಳಿ ತಿಳ್ಕೋಬೇಕು. ಆ ಕಥೆಯೂ ಕೂಡ ವಿಸ್ತಾರವಾಗಿ ಇದೆ. ಒಂದು ಸಲ ಏನಾಗ್ತದೆ ಅಂತಂದರೆ ಉಪರಿಚರ ವಸು ಅಂತೇಳಿ ದೇವತಾ ಲೋಕದಲ್ಲಿ ಇದ್ದಾನೆ ಅಂತೇಳಿ ಏನು ತಿಳ್ಕೊಂಡಿದ್ದೀವೋ, ಆ ಉಪರಿಚರ ವಸು ಅವನು ಮತ್ತೆ ಭೂಲೋಕದಲ್ಲಿ ಹುಟ್ಟುತ್ತಾನೆ. ಅವನಿಗೂ ಕೂಡ ಇಲ್ಲಿ ಕೂಡ ಉಪರಿಚರ ವಸು ಅಂತೇಳಿ ಹೆಸರು ಬಂತು. ಆ ಉಪರಿಚರ ವಸು ಒಂದು ಸಲ ರಾಜನಾಗಿದ್ದಾಗ ರಾಜಗುರುಗಳು ಕರೆದಿದ್ದಾರೆ ಅಂತೇಳಿ ತನ್ನ ಮನೆಯನ್ನು ಬಿಟ್ಟು ಯಾವುದೋ ಒಂದು ದೂರದ ಪ್ರದೇಶಕ್ಕೆ ಹೋಗಿದ್ದ. ದೂರದ ಪ್ರದೇಶಕ್ಕೆ ಹೋದಾಗ ಹೆಂಡತಿ ಅವಳು ಋತುಮತಿ ಆಗ್ತಾಳೆ. ಋತುಮತಿ ಆದಾಗ ಅಂದರೆ ರಜಸ್ವಲೆಯಾಗಿ ಸ್ನಾನವನ್ನು ಮಾಡಿ ಒಂದು 8-10 ದಿನಗಳ ಆದಮೇಲೆ ಋತುಮತಿ ಆದಾಗ ಆ ಒಂದು ಕಾಲ ಇರ್ತದೆ. ಆ ಕಾಲಕ್ಕೆ ಅಂದರೆ ಇವಾಗ ನಾವು ಓವಲೇಷನ್ ಅಂತೇಳಿ ಕರಿತೀವಲ್ಲ, ಆ ಕಾಲದಲ್ಲಿ ಪತ್ನಿಯ ಸಂಯೋಗವನ್ನು ಪತಿ ಮಾಡಲೇಬೇಕು ಅಂತೇಳಿ ನಿಯಮ ಇದೆ. ಅದಕ್ಕಾಗಿ ಉಪರಿಚರ ವಸು ಭಾಳ ದೂರದಲ್ಲಿದ್ದಾನೆ, ಗುರುಗಳ ಕೆಲಸಕ್ಕಾಗಿ ಹೋಗಿದ್ದಾನೆ. ಇವಳು ಋತುಮತಿ ಆಗಿದ್ದಾಳೆ. ಗಂಡನನ್ನು ಸಂಯೋಗ ಆಗಬೇಕು ಅಂತೇಳಿ ಇವಳು ಅಪೇಕ್ಷಾ ಪಡ್ತಿದ್ದಾಳೆ. ರಾಜ ಅಂತೂ ಅಲ್ಲಿ ಇಲ್ಲ. ರಾಜನಿಗೆ ಈ ಕಾಲ ಅಂತ ಅನ್ನೋದು ಗೊತ್ತಾಗಿದೆ. ನಾನು ಹೋಗಿ ನನ್ನ ಪತ್ನಿಯನ್ನು ಸಂಯೋಗ ಮಾಡದೇ ಇದ್ರೆ ತಪ್ಪಾಗ್ತದೆ ಅಂತೇಳಿ ತಿಳ್ಕೊಂಡು ರಾಜ ಏನು ಮಾಡಿದ ಅಂತಂದರೆ ನಿದ್ರೆ ಮಾಡಿದಾಗ ಅವಳನ್ನು ಸ್ಮರಣೆ ಮಾಡಿಕೊಂಡಾಗ ಅವನ ವೀರ್ಯ ಅದು ಸ್ಖಲನ ಆಯಿತು. ಸ್ಖಲನ ಆದಾಗ ಆ ವೀರ್ಯವನ್ನು ನೆಲದಲ್ಲಿ ಹಾಕೋದು ಬೇಡ, ಅದು ಪಾಪ ಅಂತೇಳಿ ತಿಳ್ಕೊಂಡು ಒಂದು ದೊನ್ನಿಯಲ್ಲಿ ಆ ವೀರ್ಯವನ್ನು ಹಿಡಿದುಕೊಂಡು ಆ ಶೇನ ಪಕ್ಷಿ ಅಂದರೆ ಒಂದು ಹಕ್ಕಿಗೆ, ಆ ಒಂದು ಶೇನ ಪಕ್ಷಿ ಅಂತೇಳಿ ಕರೀತಾರೆ, ಒಂದು ಹಕ್ಕಿ, ಆ ಹಕ್ಕಿಗೆ ಈ ದೊನ್ನೆಯನ್ನು ಕೊಡುತ್ತಾನೆ. ಈ ವೀರ್ಯವನ್ನು ತೆಗೆದುಕೊಂಡು ಹೋಗಿ ನನ್ನ ಹೆಂಡತಿಗೆ ಕೊಟ್ಟಾಗ ಅವಳು ಖುಷಿ ಪಡ್ತಾಳೆ ಅಂತೇಳಿ ಆ ವೀರ್ಯವನ್ನು ಒಂದು ಪಕ್ಷಿಯ ಕೈಯಲ್ಲಿ ಕೊಟ್ಟಾಗ ಆ ದೊನ್ನೆಯನ್ನು ತೆಗೆದುಕೊಂಡು ಆ ಶೇನ ಪಕ್ಷಿ ಅದು ಯಮುನಾ ನದಿಯ ಮೇಲೆ ಅದು ಹಾರಿ ಹೋಗ್ತಾ ಇತ್ತು. ಏನೋ ದೊನ್ನೆ ಹಿಡ್ಕೊಂಡಿದೆ ಅಂತೇಳಿ ಬೇರೆ ಶೇನ ಪಕ್ಷಿಗಳೆಲ್ಲ ಅಲ್ಲಿ ಈ ಶೇನ ಪಕ್ಷಿಯನ್ನು ಅವುಗಳು ಜಗಳ ಆಡೋದಕ್ಕಾಗಿ ಬರ್ತವೆ, ಅಟ್ಯಾಕ್ ಮಾಡಿದಾಗ ಅಲ್ಲಿ ಇಲ್ಲಿ ಅದು ಹಿಂದೆ ಮುಂದೆ ಆಗಿ ಆ ದೊನ್ನೆ ಅದು ವೀರ್ಯದಿಂದ ಸಮೇತವಾದ ದೊನ್ನೆ ಅದು ಯಮುನಾ ನದಿಯೊಳಗೆ ಬಿದ್ದಾಗ ಆ ವೀರ್ಯವನ್ನು ಒಂದು ಹೆಣ್ಣು ಮೀನು ಅದು ಪ್ರಾಶನ ಮಾಡಿತು, ಕುಡಿದಿತು. ಆ ವೀರ್ಯವನ್ನು ಕುಡಿದಾಗ ಅವಳು ಗರ್ಭವತಿ ಆದ್ಲು. ಅಂದರೆ ಆ ಹೆಣ್ಣು ಮೀನು ಗರ್ಭವತಿ ಆಯಿತು. ಆದಾಗ ಹೊಟ್ಟೆಯಲ್ಲಿ 2 ಅವಳಿ ಮಕ್ಕಳು ಅಂದರೆ ಟ್ವಿನ್ಸ್ ಇಬ್ಬರು ಕೂಡ ಒಳಗಡೆಗೆ ಬೆಳೀತಾ ಇದ್ದಾರೆ. ಒಂದು ಗಂಡು ಮತ್ತು ಇನ್ನೊಂದು ಹೆಣ್ಣು, 2 ಕೂಸುಗಳು ಕೂಡ ಹೊಟ್ಟೆಯಲ್ಲಿ ಬೆಳೀತಾ ಇವೆ. ಆ ದಾಶರಾಜ ಅಂತೇಳಿ ಒಬ್ಬ ರಾಜ ಇದ್ದ. ಅಂದರೆ ಈ ಮೀನುಗಾರರಿಗೆಲ್ಲ ಮೀನು ಹಿಡಿಯುವಂತಹ ಬೆಸ್ತರು ಯಾರಿದ್ದಾರೋ ಆ ಮೀನು ಹಿಡಿಯುವಂತಹ ವ್ಯಕ್ತಿಗಳಿಗೆಲ್ಲ ರಾಜನಾಗಿರ್ತಕ್ಕಂತಹ ಒಬ್ಬನು ದಾಶರಾಜ ಅಂಥೇಳಿ. ಆ ದಾಶರಾಜ ಕೆಲವರನ್ನು ಯಮುನಾ ನದಿ ಒಳಗೆ ಕಳಿಸಿದ್ದ. ಮೀನು ಹಿಡ್ಕೊಂಬರ್ರಿ, ಮೀನುಗಳನ್ನು ತೊಗೊಂಡ್ಬರ್ರಿ ಅಂತಂದಾಗ ಅವರು ಒಲೆ ಹಾಕಿ ಮೀನನ್ನು ಹಿಡ್ಕೊಂಡ್ಬಂದರು. ಎಲ್ಲ ಮೀನುಗಳು ಬಂದವು. ಅದರ ಜೊತೆಗೆ ಈ ಹೆಣ್ಣು ಮೀನು ಗರ್ಭವತಿ ಆದದ್ದು ಒಂದು ಬಂದಾಗ ಗರ್ಭವತಿಯಾದದ್ದನ್ನು ನಾವು ಛೇದನೆ ಮಾಡಬಾರದು, ಅದನ್ನು ಅಡಿಗೆ ಮಾಡಿಕೊಂಡು ಊಟ ಮಾಡಬಾರದು. ಅದಕ್ಕಾಗಿ ಈ ಗರ್ಭವತಿ ಮೀನನ್ನು ಮಾತ್ರ ಪಕ್ಕಕ್ಕೆ ಇಟ್ಟು ಬೇರೆ ಎಲ್ಲ ಮೀನುಗಳನ್ನು ಅಡಿಗೆ ಮಾಡಿಕೊಂಡು ಊಟ ಮಾಡೋಣ ಅಥವಾ ಅದನ್ನು ಮಾರಾಟ ಮಾಡೋಣ ಅಂಥೇಳಿ ಅವರೆಲ್ಲ ತಿಳ್ಕೊಂಡ್ರು. ಆ ಹೆಣ್ಣು ಮೀನನ್ನು ಮಾತ್ರ ನಮ್ಮ ರಾಜನಿಗೆ ಹೇಳಿಬಿಡೋಣ, ರಾಜ ಅವನೇನು ಮಾಡ್ತಾನೋ ಮಾಡಲಿ ಅಂತೇಳಿ ದಾಶರಾಜನಿಗೆ ಹೋಗಿ ಕೊಟ್ಟಾಗ ಆ ದಾಶರಾಜ ಇದು ಗರ್ಭವತಿ ಆಗಿದೆ, ಅದರಿಂದಾಗಿ ಇದು ನಾನು ಕೂಡ ನನ್ನ ಹತ್ರ ಇಟ್ಕೊಳ್ಳೋದು ಯೋಗ್ಯ ಅಲ್ಲ. ಅದರಿಂದ ನಮ್ಮೆಲ್ಲರಿಗೂ ಕೂಡ ಒಡೆಯನಾದಂತಹ ನಮ್ಮ ದೇಶಕ್ಕೆ ರಾಜ ಯಾರು ಅಂತಂದರೆ ಉಪರಿಚರ ವಸು. ಅದಕ್ಕಾಗಿ ಆ ರಾಜನಿಗೆ ಹೋಗಿ ಕೊಡೋಣ ಅಂಥೇಳಿ ತನ್ನ ವೀರ್ಯದಿಂದ
ಬೆಳೆದಂತಹ ಮಕ್ಕಳು ಉಳ್ಳಂತಹ ಆ ಒಂದು ಹೆಣ್ಣು ಮೀನನ್ನು ಮತ್ತೆ ಸ್ವಯಂ ಆ ರಾಜನಿಗೆ ಹೋಗಿ ಕೊಡ್ತಾರೆ. ಕೊಟ್ಟಾಗ ಹೊಟ್ಟೆಯಲ್ಲಿ ಏನಿದೆ, ಎಷ್ಟು ಶಿಶುಗಳಿವೆ ನೋಡೋಣ ಅಂತೇಳಿ ಆ ಉಪರಿಚರ ವಸು ತನ್ನ ಭಟರಿಗೆ ಹೇಳಿ ಆ ಹೊಟ್ಟೆಯನ್ನು ಸೀಳಿಸಿದಾಗ ಆ ಹೆಣ್ಣು ಮೀನಿನ ಗರ್ಭದಿಂದ ಒಂದು ಗಂಡು ಮಗು, ಒಂದು ಹೆಣ್ಣು ಕೂಸು ಎರಡೂ ಕೂಡ ಬಂದಿವೆ. ಆ ಗಂಡು ಮಗುವನ್ನು ನೋಡಿ ನನ್ನ ವೀರ್ಯದಿಂದ ಹುಟ್ಟಿರುವಂತಹ ಮಗನಂತೆ ಇವನು ಕಾಣಿಸ್ತಾ ಇದ್ದಾನೆ, ಇವನು ಆದ್ದರಿಂದಾಗಿ ಸ್ಫುರದ್ರೂಪಿಯಾಗಿ ಇದ್ದಾನೆ, ನನ್ನ ಗುಣಗಳು ಇವನಲ್ಲಿ ಇವೆ, ಆದ್ದರಿಂದ ನನ್ನ ಮಗನೇ ಆಗಿರಬೇಕು ಇವನು ಅಂತೇಳಿ ತಿಳ್ಕೊಂಡು ಅವನನ್ನು ತಾನು ಸ್ವೀಕಾರ ಮಾಡ್ತಾನೆ. ಹೆಣ್ಣು ಕೂಸು ಮಾತ್ರ ಇದು ನನ್ನದಲ್ಲ ಅಂತೇಳಿ ತಿಳ್ಕೊಂಡು ಅದನ್ನು ನೀವೇ ತಗೊಂಡ್ಬಿಡ್ರಿ ಅಂತೇಳಿ ಆ ದಾಸರಾಜನಿಗೆ, ಮೀನು ಹಿಡಿಯುವಂತಹ ಜನರಿಗೆ ರಾಜನಾದಂತಹ ಯಾವನು ದಾಸರಾಜ ಇದ್ದಾನೋ ಅವನಿಗೆ ಹೆಣ್ಣು ಕೂಸನ್ನು ಕೊಟ್ಟು ಬಿಡ್ತಾನೆ. ಗಂಡು ಕೂಸನ್ನು ಅದು ಮತ್ಸ್ಯದಿಂದ ಹುಟ್ಟಿದ್ದರಿಂದ, ಮೀನಿನಿಂದ ಹುಟ್ಟಿದ್ದರಿಂದ ಅವನಿಗೆ ಮತ್ಸ್ಯರಾಜ ಅಂತೇಳಿ ಅವನಿಗೆ ಹೆಸರು ಬಂತು ಅಂತೇಳಿ ಹೇಳ್ತಾರೆ. ಸೊ ಆ ಉಪರಿಚರ ವಸುವಿನ ಮಗ ಅವನು ಮತ್ಸ್ಯರಾಜ ಅಂಥೇಳಿ ಆದ. ಮಗಳು ಅವಳು ದಾಸರಾಜನಿಗೆ ಕೊಟ್ಟು ಬಿಡ್ತಾರೆ. ಆ ಮಗಳನ್ನು ತೆಗೆದುಕೊಳ್ತಾನೆ ಇವನು ದಾಸರಾಜ, ಬೆಳೆಸಿ ಅಲ್ಲಿ ಮತ್ಸ್ಯ, ಅದು ಮೀನಿನ ವಾಸನೆ ಬರ್ತಾ ಇತ್ತು ಒಳಗೆ ಎಲ್ಲ ಮೈಯೆಲ್ಲ, ಅದಕ್ಕಾಗಿ ಮತ್ಸ್ಯಗಂಧಿ ಅಂತೇಳಿ ಹೆಸರಿತ್ತು. ಮತ್ಸ್ಯಗಂಧಿ ಅಂತೇಳಿ ಹೆಸರಿತ್ತು. ಆಮೇಲೆ ಸತ್ಯವತಿ ಅಂತೇಳಿ ಕೂಡ ಹೆಸರಿತ್ತು. ಆ ಸತ್ಯವತಿ ದೇವಿ ಮೀನು ಹಿಡಿಯೋದು ಮನೆಯಲ್ಲಿ ಅದೇ ಕೆಲಸವನ್ನು ಅವಳು ಮಾಡ್ತಾ ಇದ್ಲು. ಅಥವಾ ಇನ್ನೊಂದು ಕೆಲಸವನ್ನು ಕೂಡ ಅವಳು ಮಾಡ್ತಾ ಇದ್ಲು. ಒಂದು ತೀರದಿಂದ ಇನ್ನೊಂದು ತೀರಕ್ಕೆ ಆ ನೌಕೆಯನ್ನು, ದೋಣೆಯನ್ನು ಅವಳು ನಡೆಸುವಂತಹ ಕೆಲಸವನ್ನು, ಯಾರಾದರೂ ಪ್ರಯಾಣಿಕರು ಬಂದರೆ ಒಂದು ತೀರದಿಂದ ಇನ್ನೊಂದು ತೀರಕ್ಕೆ ಯಮುನಾ ನದಿಯನ್ನು ದಾಟಿಸುವ ಕೆಲಸವನ್ನು ಅವಳು ಸತ್ಯವತಿ ಮಾಡ್ತಾ ಇದ್ಲು. ಒಂದು ಸಲ ಪರಾಶರ ಮಹರ್ಷಿಗಳು ಆ ಯಮುನಾ ನದಿಯನ್ನು ದಾಟಬೇಕು ಅಂತೇಳಿ ದೋಣೆ ಸಲುವಾಗಿ ಹೊಡುತ್ತಾ ಇದ್ದರೆ, ನಾನಿದ್ದೀನಿ ಬನ್ನಿ, ನಿಮ್ಮನ್ನು ದಾಟಿಸ್ತೇನೆ ಅಂಥೇಳಿ ಅವಳು ಸತ್ಯವತೀ ದೇವಿ ಪರಾಶರ ಋಷಿಗಳನ್ನು ದಾಟಿಸ್ತಾ ಇರುವಾಗ ಮಧ್ಯದಲ್ಲಿ ಒಂದು ದ್ವೀಪ ಬರ್ತದೆ. ಆ ದ್ವೀಪ ಪ್ರದೇಶದಲ್ಲಿ ಆ ಸತ್ಯವತೀ ದೇವಿಯನ್ನು ನೋಡಿ ಆ ಪರಾಶರ ಋಷಿಗಳಿಗೆ ಮನಸ್ಸಾಗಿ ಅವಳನ್ನು ಅಲ್ಲಿ ವಿಧಿಪೂರ್ವಕವಾಗಿ ಮದುವೆ ಮಾಡಿಕೊಂಡು ಅಲ್ಲಿ ಅವಳ ಸಮಾಗಮವನ್ನು ಮಾಡ್ತಾರೆ. ಮಾಡಿದಾಗ ಆ ದ್ವೀಪದಲ್ಲೇನೆ ಅವರು ಸಂಸಾರ ಮಾಡಿದರು. ಹಾಗಾಗಿ ಆ ದ್ವೀಪದಲ್ಲೇನೆ ಒಬ್ಬ ಮಗ ಹುಟ್ಟಿದ. ಅವರೇ ಯಾರು? ದ್ವೈಪಾಯನ ಅಂತೇಳಿ, ಕೃಷ್ಣ ದ್ವೈಪಾಯನ ಅಂತೇಳಿ. ಕಪ್ಪು ಬಣ್ಣದ ದ್ವೀಪ ಇತ್ತು. ಹಾಗಾಗಿ ಕೃಷ್ಣದ್ವೈಪಾಯನ ಅಂತೇಳಿ ದ್ವೀಪದಲ್ಲೇ ಹುಟ್ಟಿದ್ದರಿಂದ ಕೃಷ್ಣದ್ವೈಪಾಯನ ಅಂತೇಳಿ ಹೆಸರು ಬಂತು. ಕೃಷ್ಣದ್ವೈಪಾಯನ ಅಂದರೆ ಅವರೇ ವೇದವ್ಯಾಸದೇವರು ಸಾಕ್ಷಾತ್ತಾಗಿ ಆ ಭಗವಂತ ಅಲ್ಲಿ ಪ್ರಾದುರ್ಭವಿಸಿದ್ದಾನೆ. ಈ ತರಹ ಸತ್ಯವತಿ ಮತ್ತು ಪರಾಶರರಲ್ಲಿ ಹುಟ್ಟಿರತಕ್ಕಂತಹ, ಅಂದರೆ ಅವತಾರ ಮಾಡಿರತಕ್ಕಂತಹ ಭಗವಂತನೇ ಅವನು ವೇದವ್ಯಾಸದೇವರು, ಬಾದರಾಯಣ. ಅವನೇ ಮುಂದೆ ಮಹಾಭಾರತವನ್ನು ರಚನೆ ಮಾಡೋದು, ವೇದಗಳನ್ನು ವಿಭಾಗ ಮಾಡೋದು, ಎಲ್ಲ ಕಾರ್ಯಗಳನ್ನು ಕೂಡ ಅವನು ಮಾಡಿದ್ದಾನೆ ಮುಂದೆ ಅಂತೇಳಿ ಈ ತರಹ ಆ ಚರಿತ್ರೆಯನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಅಂದರೆ ಸತ್ಯವತೀ ದೇವಿ ಅವಳು ಮತ್ತೆ ಶಂತನು ಮಹರ್ಷಿಯನ್ನು ಮತ್ತೆ ಮದುವೆ ಮಾಡಿಕೊಂಡ್ಳು. ಈ ತರಹ ಪರಾಶರ ಋಷಿಗಳ ಜೊತೆಗೆ ಒಂದು ಸಲ ಮದುವೆ ಆಗಿತ್ತು. ಆದಮೇಲೆ ನೀನು ಕನ್ಯೆ ಆಗಬೇಕು ಮತ್ತೆ ಅಂತೇಳಿ ಪರಾಶರ ಋಷಿಗಳು ತಮ್ಮ ಎಲ್ಲ ತಪಸ್ಸನ್ನು ಉಪಯೋಗಿಸಿ ಅಲ್ಲಿ ಮತ್ತೆ ಕನ್ಯಾತ್ವ ವರವನ್ನು ಕೊಟ್ಟಿದ್ದರಿಂದಾಗಿ ಮದುವೆ ಆದರೂ ಕೂಡ ಮತ್ತೆ ಕನ್ಯೆ ಆಗಿದ್ಲು. ಕನ್ಯೆ ಆದಾಗ ಶಂತನುವನ್ನು ಮದುವೆ ಮಾಡಿಕೊಂಡ್ಳು. ಅಲ್ಲಿ ಹುಟ್ಟಿರ್ತಕ್ಕಂತಹ ಮಗನೇ ಅವನು ವಿಚಿತ್ರವೀರ್ಯ, ಚಿತ್ರಾಂಗದ ಅಂತೇಳಿ ಅವರೆಲ್ಲ ಇದ್ದಾನೆ. ಆ ವಿಚಿತ್ರವೀರ್ಯನ ವಂಶದಲ್ಲೇನೆ ಧೃತರಾಷ್ಟ್ರ ಮತ್ತು ಪಾಂಡು ಅವರೆಲ್ಲ ಹುಟ್ಟಿದ್ರು. ಮುಂದೆ ಪಾಂಡವರೆಲ್ಲ ಹುಟ್ಟಿದ್ರು ಅಂತೇಳಿ ಈ ವಿಷಯವನ್ನು ನಮಗೆ ತಿಳಿಸಿಕೊಡ್ತಾರೆ. ಅಂತೂ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀರಿ ಅಂತಂದರೆ, ಪಿತೃಗಳ ಒಂದು ವಂಶವನ್ನು ತಿಳಿಯಬೇಕು. ಆ ಪಿತೃಗಳ ನಿಮಿತ್ತಕವಾಗಿ, ಪಿತೃಗಳು ಕೊಟ್ಟಿರುವಂತಹ ವರ ಅಥವಾ ಶಾಪ, ಅದರ ನಿಮಿತ್ತಕವಾಗಿಯೇ ಈ ಮಹಾಭಾರತದ ಪಾತ್ರಗಳು, ಚಿತ್ರಣಗಳು ಎಲ್ಲವೂ ಕೂಡ ಆಗಿರತಕ್ಕಂತಹದ್ದು. ಎಲ್ಲದಕ್ಕೂ ಕೂಡ ಮೂಲ ಆ ಪಿತೃಗಳ ಒಂದು ವರಶಾಪಗಳು ಅಂಥೇಳಿ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಈ ತರಹ ಪಿತೃವಂಶವನ್ನು ಕೇಳೋದರಿಂದಾಗಿ ಎಲ್ಲರಿಗೂ ಕೂಡ ಪಿತೃಕರ್ಮವನ್ನು ಮಾಡಿದಂತಹ ಫಲ ಬರ್ತದೆ ಅಂಥೇಳಿ, ಪಿತೃಗಳ ತೃಪ್ತಿಯಾಗ್ತದೆ, ಪಿತೃ ಋಣದಿಂದ ವಿಮುಕ್ತರಾಗ್ತಾರೆ ಅಂತ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ಈ ತರಹ ನಮಗೆ ಏನಾಯಿತು, ಈಗ
ಅಗ್ನಿಶ್ವಾತ್ತರು ವೈರಾಜರದಾಯಿತು, ಅಗ್ನಿಶ್ವಾತ್ತರದಾಯಿತು ಪಿತೃಗಳದು. ಅಮೂರ್ತ ಪಿತೃಗಳು ಮೂರನೆಯವರಿದ್ದಾರೆ ಬರ್ಹಿಷದರು ಅಂತೇಳಿ. ಆ ಬರ್ಹಿಷದರು ಅಂತನ್ನುವ ಪಿತೃಗಳು ಮನಸ್ಸಿನಿಂದ ವಿಚಾರ ಮಾಡಿದಾಗ ನಮಗೊಂದು ಕನ್ಯೆ ಹುಟ್ಟಬೇಕು ಅಂತಂದಾಗ ಒಬ್ಬ ಕನ್ಯೆ ಹುಟ್ಟಿದ್ದಾಳೆ. ಅವಳೇ ಯಾರು ಅಂತಂದ್ರೆ ಪೀವರಿ ಅಂತನ್ನುವ ಕನ್ಯೆ. ಆ ಪೀವರಿಯನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ವಿಚಾರ ಮಾಡಿದಾಗ ವೇದವ್ಯಾಸದೇವರ ಪುತ್ರರಾದಂತಹ ಶುಕಾಚಾರ್ಯರು ಕಾಣಿಸಿದ್ದಾರೆ. ಶುಕಾಚಾರ್ಯರಿಗೆ ಪೀವರಿಯನ್ನು ಕೊಟ್ಟು ಮದುವೆ ಮಾಡ್ತಾರೆ. ಮಾಡಿದಾಗ ಆ ಪೀವರಿ ಅವಳು ಒಳ್ಳೆ ಯೋಗಿನಿಯಾಗಿದ್ಲು. ಯೋಗಾಚ ಯೋಗಮಾತಾಚ ಯೋಗಿನೀಚ ತಥೈವಚ ಅಂತೇಳಿ ಹೇಳ್ತಾರೆ. ಅಂದರೆ ಅವಳು ಯೋಗಿನಿಯಾಗಿದ್ಲು ಮತ್ತು ಮಕ್ಕಳನ್ನು ಪಡೆದ್ಲು. 5 ಜನ ಮಕ್ಕಳನ್ನು ಪಡೆದಿದ್ದಾಳೆ. 4 ಜನ ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗಳು. ಅವರೆಲ್ಲರೂ ಕೂಡ ಯೋಗಿಗಳಾಗಿದ್ದರಂತೆ. ಅದರಿಂದಾಗಿ ಸ್ವಯಂ ಯೋಗಿನಿಯಾಗಿ ಯೋಗ ಮಾತಾ ಆಗಿದ್ದಾಳೆ ಮತ್ತು ಗಂಡನೂ ಕೂಡ ಯೋಗಿಯಾಗಿದ್ದಾನೆ. ಅದಕ್ಕಾಗಿ ಅವಳಿಗೆ ಯೋಗಿನಿ ಅಂತ ಕೂಡ ಕರಿತಾ ಇದ್ರು. ಯೋಗಾಚ ಯೋಗ ಮಾತಾಚ ಯೋಗಿನೀಚ ತಥೈವಚ ಅಂಥೇಳಿ. ಈ ರೀತಿಯಾಗಿ 4 ಮಂದಿ ಗಂಡು ಮಕ್ಕಳಲ್ಲಿ ಮೊದಲನೇ ಮಗನ ಹೆಸರು ಮಾತ್ರ ಹೇಳಿದ್ದಾರೆ. ಆಮೇಲೆ 3 ಮಕ್ಕಳ ಹೆಸರು ಹೇಳಿಲ್ಲ. ಮೊದಲನೇ ಮಗನ ಹೆಸರು ಕೃಷ್ಣ ಅಂತೇಳಿ ಇತ್ತು. ಕೃಷ್ಣ ಅಂದರೆ ನಮ್ಮ ಶ್ರೀಕೃಷ್ಣ ಅಲ್ಲ, ಇದು ಶುಕಾಚಾರ್ಯರ ಮಗ ಕೃಷ್ಣ ಇವನು. ನೋಡ್ರಿ, ಈ 4 ಜನ ಗಂಡು ಮಕ್ಕಳು ಹುಟ್ಟಿದ ಮೇಲೆ 1 ಹೆಣ್ಣು ಮಗಳು ಹುಟ್ಟಿದ್ಲು. ಅವಳ ಹೆಸರು ಕೃತ್ವಿ ಅಂತೇಳಿ ಹೆಸರು ಬಂದಿತ್ತು, ಕೃತ್ವಿ ಅಂಥೇಳಿ. ಈ ಎಲ್ಲ ಮಕ್ಕಳನ್ನು ಪಡೆದು ಸಂಸಾರ ಎಲ್ಲ ಮಾಡಿದ ಮೇಲೆ ಆ ಶುಕಾಚಾರ್ಯರಿಗೆ ವೈರಾಗ್ಯ ಬಂದು ಸಂಸಾರ ಬೇಡ ಅಂತೇಳಿ ಅವರು ಅವಧೂತರಾಗಿ ಅವರು ತಮ್ಮ ತಂದೆಗಳಿಂದ ಭಾಗವತವನ್ನು ಶ್ರವಣ ಮಾಡಿ ಆ ಭಾಗವತವನ್ನು ಉಪಾಸನೆ ಮಾಡ್ತಾ ಅವರು ಆಮೇಲೆ ಪರೀಕ್ಷಿತ್ ಮಹಾರಾಜನಿಗೆ ಭಾಗವತವನ್ನು ಉಪದೇಶ ಮಾಡಿದರು ಅಂತೇಳಿ ಈ ಕಥೆಯನ್ನು ನಮಗೆ ಹರಿವಂಶ ಅದು ತಿಳಿಸಿಕೊಡುತ್ತದೆ. ನೋಡ್ರಿ, ಶುಕಾಚಾರ್ಯರು 16 ವರ್ಷದ ತರುಣರಂತೆ ಇದ್ರಂತೆ. ಅಂದರೆ ವೈರಾಗ್ಯ ಸಂಪನ್ನರಾಗಿ ಎಲ್ಲ ಸಂಸಾರವೆಲ್ಲವೂ ಕೂಡ ಸಾಂಸಾರಿಕವಾದ ಸುಖವೆಲ್ಲವೂ ಕೂಡ ಅಶಾಶ್ವತವಾದದ್ದು ಅಂತೇಳಿ ಅವರು ತಿಳ್ಕೊಂಡು ಅವರು ಪರಮ ವೈರಾಗ್ಯದಿಂದ ಅವರು ಯಾವ ಟೆನ್ಷನ್ ಇಲ್ಲದೇನೆ ಅವರು ಶಾಂತವಾಗಿ ಇದ್ದರು. ಅವರು ಶಾಂತವಾಗಿದ್ದರಿಂದಾಗಿ ಅವ್ರಿಗೆ ಎಷ್ಟೇ ವಯಸ್ಸಾದರೂ ಕೂಡ ವಯಸ್ಸಾದಂತೆ ಕಾಣ್ತಾ ಇರಲಿಲ್ಲ. ಅವರು ತರುಣರಂತೆ ಇದ್ದರು. ಜಾಸ್ತಿ ಟೆನ್ಷನ್ ಮಾಡಿಕೊಂಡ್ರೆ ಬೇಗನೆ ಬಿಳೆ ಕೂದಲು ಬಂದುಬಿಡ್ತವೆ, ತಲೆಯಲ್ಲಿ ಕೂದಲೆಲ್ಲ ಹಾರು ಹೋಗ್ತವೆ, ಬಟ್ಟ ತಲೆ ಬಂದುಬಿಡ್ತದೆ. ಅದೆಲ್ಲ ಮಾಡ್ಕೊಂಡಿಲ್ಲ ಅವರು. ಅಂದರೆ ಯಾವ ಟೆನ್ಷನ್ನು ಮಾಡ್ಕೊಂಡಿಲ್ಲ, ಪ್ರಶಾಂತವಾಗಿ ಭಗವದ್ಧ್ಯಾನದಲ್ಲಿ ಭಾಗವತದಲ್ಲಿ ಅವರು ರತರಾಗಿದ್ದರು ಅನ್ನೋದಕ್ಕೆ ಅವರಿಗೆ 16 ವರ್ಷದ ತರುಣರಂತೆ ಯಾವಾಗಲೂ ಕೂಡ ಕಾಣಿಸ್ತಾ ಇದ್ದರು ಅಂತೇಳಿ ಶುಕಾಚಾರ್ಯರಿಗೆ ಹೇಳ್ತಾರೆ. ಈ ತರಹ ಭಾಗವತ ಅದು ಶುಕಾಚಾರ್ಯರಿಂದ ಬಂದದ್ದು. ಆ ಶುಕಾಚಾರ್ಯರು ಅವರು ಮದುವೆ ಮಾಡಿಕೊಂಡಿದ್ದು ಪೀವರಿ ಅನ್ನುವವಳನ್ನು. ಅಲ್ಲಿ ಈ ತರಹ ಶುಕಾಚಾರ್ಯರಿಗೂ ಮತ್ತು ಆ ಪೀವರಿ ಯಾರು ಬರ್ಹಿಷದ ಅಂತನ್ನುವ ಪಿತೃಗಳ ಮಗಳು. ಈ ತರಹ ಭಾಗವತಕ್ಕೂ ಶುಕಾಚಾರ್ಯರಿಗೂ ಕೂಡ ಪಿತೃಗಳ ಒಂದು ಸಂಬಂಧ ಅಂತನ್ನೋದಿದೆ. ಆದ್ದರಿಂದ ಭಾಗವತವನ್ನು ಸಪ್ತಾಹ ಮಾಡಿಸಿದಾಗ ಪಿತೃಗಳಿಗೆ ತೃಪ್ತಿ ಆಗ್ತದೆ. ಯಾರಾದರೂ ತೀರಿಕೊಂಡ್ರು ಅಂತಂದರೆ 1 ವರ್ಷದೊಳಗೆ 1 ಸಪ್ತಾಹವನ್ನಾದರೂ ಕೂಡ ಭಾಗವತ ಆಚಾರ್ಯರಿಂದ ಮಾಡಿಸ್ಬೇಕು. ಮಾಡಿಸಿದಾಗ ಪಿತೃಗಳಿಗೆ ತೃಪ್ತಿ ಆಗ್ತದೆ ಅಂಥೇಳಿ ಹೇಳ್ತಾರೆ. ಈ ತರಹ ಅಮೂರ್ತ ಪಿತೃಗಳು ಅಂದರೆ ವೈರಾಜರು, ಬರ್ಹಿಷದರು, ಆಮೇಲೆ ಈ ವೈರಾಜರು, ಅಗ್ನಿಶ್ವಾತ್ತರು, ಬರ್ಹಿಷದರು ಅಂಥೇಳಿ 3 ಜನರ ಕಥೆಯನ್ನು ನಾವು ತಿಳ್ಕೊಂಡಿದ್ದೇವೆ. ಆಮೇಲೆ ಅಮೂರ್ತರು ಆದ್ಯಪರು, ಸೋಮಪರು, ಸುಸ್ವಧ ಮತ್ತು ಸುಕಾಲರು ಅಂಥೇಳಿ ಇದ್ದಾರೆ. ಅವರ ಚರಿತ್ರೆಯನ್ನು ಮುಂದೆ ಹೇಳಿದಾಗ ಹರಿವಂಶದಲ್ಲಿ ಕೆಲವರದನ್ನು ಹೇಳಿದ್ದಾರೆ, ಕೆಲವರದ್ದು ಹೇಳಿಲ್ಲ. ಎಷ್ಟು ಹೇಳಿದ್ದಾರೋ ಅಷ್ಟು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಆಮೇಲೆ ಮಾಡೋಣ.